ನೀವು ತುಂಬಾ ಕಾರ್ ಆಕ್ಸೆಸರೀಸ್ ವಿಡಿಯೋ ನೋಡಿರ್ತೀರಾ. ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ವಿತ್ ಪ್ರೈಸ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಬಂದಿರೋದಕ್ಕೆ ಮೇನ್ ರೀಸನ್ ಏನು? ನೀವು ಬೇರೆ ಕಡೆ ಜೆಸಿ ರೋಡ್ ಗೆಲ್ಲ ಹೋಗ್ತೀರಾ ಅಂತಂದ್ರೆ ಟ್ರಾಫಿಕ್ ಇರುತ್ತೆ, ಆ ರೋಡ್ ಅಲ್ಲೆಲ್ಲ ಕಂಜೆಕ್ಟೆಡ್ ಇರುತ್ತೆ. ನೀವು ರೋಡ್ ಅಲ್ಲಿ ನಿಂತ್ಕೊಂಡು ಪಾರ್ಕಿಂಗ್ ಮಾಡಿ ಸ್ಕ್ರಾಚಸ್ ಕೇಳ್ಕೋ ಬದಲು ಇಲ್ಲಿ ಆರಾಮಾಗಿ ಪಾರ್ಕಿಂಗ್ ಪ್ರಾಬ್ಲಮ್ ಏನಿರಲ್ಲ. ಮತ್ತೆ ಇವರೇ 100% ಟೇಕ್ ಕೇರ್ ಮಾಡ್ತಾರೆ, ಯಾವುದೇ ತರ ಇಶ್ಯೂಸ್ ಬರಲ್ಲ ಅಂತ. ಇನ್ನೊಂದು ಶಿಫ್ಟ್ ಮಾಡಿದ್ದೇವೆ ನಾವು. ಬೇಸಿಕ್ ಗಾಡಿ ಡೈರೆಕ್ಟ್ ಶೋರೂಮ್ ಇಂದ ಬಂದಿರೋ ಕಸ್ಟಮರ್. ಈ ಗಾಡಿಗೆ ಸ್ಟೇರಿಂಗ್ 4 ಸ್ಪೀಕರ್ ಸಿಸ್ಟಮ್ ಎಲ್ಲ ಫಿಟ್ ಮಾಡಿದೀವಿ. ಕಸ್ಟಮರ್ ನಮ್ ಜೊತೆ ಇದಾರೆ, ಕೇಳಿ ಇವ್ರಿಗೆ ಆತರ. ದಯವಿಟ್ಟು ಫಿಶ್ ಮಾರ್ಕೆಟ್ ಹೋಗ್ಬಿಟ್ಟು ಕ್ಯಾರ್ ಆಕ್ಸೆಸರೀಸ್ ಹಾಕ್ಸ್ಬಿಡಿ. ನಮ್ಮ ಹತ್ರ ಬನ್ನಿ, ಪ್ರೀಮಿಯಂ ಪ್ರಾಡಕ್ಟ್ ಒಳ್ಳೆ ಪ್ರೈಸ್ ಅಲ್ಲಿ ಹಾಕೊಡ್ತೀನಿ. ಇನ್ನು ಯಾರಾದ್ರೂ ಇದೇ ಸಿಸ್ಟಮ್ ಅಲ್ಲಿ ಇದೀರಾ, ಈ ಸಿಸ್ಟಮ್ ಬಿಸಾಕಿ. ಮಾರ್ಕೆಟ್ ಅಲ್ಲಿ ಹೊಸ ಬಂದಿರೋದು ಕ್ರಿಸ್ಟಲ್ ಎಕ್ಸ್ಪ್ಲೈನ್. ನಮ್ ಎಲ್ಲೋ ಬೋರ್ಡ್ ಕ್ಯಾಬ್ ಡ್ರೈವರ್ಸ್ ಗೆ ಸ್ಪೆಷಲ್ ಆಗಿ ಒಂದು ಆಫರ್ ಲಾಂಚ್ ಮಾಡ್ತಾ ಇದ್ದಾರೆ. ಕಾರ್ ಸ್ಪೀಕರ್ಸ್ ಕ್ವಾಲಿಟಿ ಪ್ರಾಡಕ್ಟ್ ಜಸ್ಟ್ 1500 rupees ಮಾತ್ರ. ಸರ್ ಲೋಕಲ್ ಲೈಟ್ 400 ವಾಟ್ಸ್ ಹಾಕೋದು ಒಂದೇ, ಇದು 150 ವಾಟ್ಸ್ ಹಾಕೋದು ಒಂದೇ. ಏನ್ ಸರ್ ಹಂಗೆ ಹೇಳ್ತಾ ಇದೀರಾ? ಅದೆಲ್ಲ ಯಾರು ತಿಳ್ಕೊಳ್ಳಲ್ಲ ಸರ್. ನಿಮಗೆ ಬೇಸ್ ವೇರಿಯಂಟ್ ಇಸ್ಕೊಂಡ್ಬಿಟ್ಟು ಟಾಪ್ ಎಂಡ್ ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಒಂದು ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿತ್ತು. ನಮ್ ಸಬ್ಸ್ಕ್ರೈಬರ್ ಹಾಗಾದ್ರೆ. ಓಕೆ, ಸೊ ಏನೇನು ಕೆಲಸ ಮಾಡಿದ್ರೆ ಎಲ್ಲ ಖುಷಿ ಆಯ್ತಾ ನಿಮ್ಗೆ? ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ರಾ ಸರ್? ಮಾಡುದು ಸರ್. ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ಸರ್? ಮಾಡ್ತೀವಿ ಸರ್ ನಾವು. ಓಕೆ, ಬೇರೆಯವ್ರಿಗೆ ರೆಫರ್ ಮಾಡ್ತೀವಿ. ಫ್ರೆಂಡ್ಸ್ ನೋಡ್ಕೊಳ್ಳಿ, ಎಲ್ಲ ಸಾಕೆಟ್ ಟು ಸಾಕೆಟ್ ಯಾವ್ದು ವೈರ್ಸ್ ಕಿಂಗ್ ಮಂಗಳೂರು ತರದೇ ಇಲ್ಲ. ಈ ತರ ರಷ್ಯನ್ ಮೇಡು, ಜರ್ಮನ್ ಮೇಡು ವಿತ್ ವಾರಂಟಿ ಹಾಕೊಡ್ತೀವಿ. ಸೊ ಇವ್ರು ಬಂದ್ಬಿಟ್ಟು ಗೂಗಲ್ ಅಲ್ಲಿ ನೀವು ರೇಟಿಂಗ್ಸ್ ಹುಡುಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಟ್ರಸ್ಟ್ ವರ್ತ್ ಪರ್ಸನ್ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ನಿಮ್ದು ಯಾವುದೇ ತರ ಕಾರ್ ಇಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಎಲ್ಲ ತರ ಕೆಲಸನು ನಿಮ್ಗೆ 12,500 ಆಗುತ್ತೆ. 12,500 ವಿತ್ ಫಿಟ್ಟಿಂಗ್. ಪೇಮೆಂಟ್ ಗಿಂತ ಚೆನ್ನಾಗಿದೆ. ಫ್ರಂಟ್ ಅಂಡ್ ಬ್ಯಾಕ್ ರೆಕಾರ್ಡಿಂಗ್ ಕ್ಯಾಮೆರಾ ಬರುತ್ತೆ ಇದಕ್ಕೆ, ವಿತ್ ಡಾಂಗಲ್ ಬರುತ್ತೆ. ನಿಮ್ಗೆ ನೀವು ಸಿಮ್ ಹಾಕೊಂಡ್ರೆ 3 months ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಇದರಲ್ಲಿ. ಪ್ಯಾನ್ ಇಂಡಿಯಾ ಸರ್ವಿಸ್ ಸಿಗುತ್ತೆ. ಇದು ಏನ್ ಬರುತ್ತೆ ಪ್ರೈಸ್? ಇದು ಕಮ್ಮಿ ಆಗುತ್ತೆ ಸರ್, 7,500 ಆಗುತ್ತೆ. 7,500 ಗೆ ಬರುತ್ತೆ. 9,000 rupees MRP ಇದೆ. ಆದ್ರೆ ನೀವು ಕೊಡ್ತಾ ಇರೋದು ಇದು 4,000 rupees ಇರುತ್ತೆ. 4,000 rupees ಫಿಟ್ ಮಾಡಿ ಕೊಡ್ತೀರಾ? ವಿತ್ ಫಿಟ್ಟಿಂಗ್ 4,000 rupees ಗೆ ಮೈ ಟಿವಿಎಸ್ ಕೀ ಇನ್ಸೈಡ್ ಲಾಕ್ ಆಗಿಬಿಟ್ಟಿದೆ ಗಾಡಿ. ಗ್ಲಾಸ್ ಹೊಡಿಯೋದು ಆ ತರ ಎಲ್ಲ ಇದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇದರಲ್ಲಿ ರಿಮೋಟ್ ತರ ಯೂಸ್ ಮಾಡಬಹುದು. ಫೋನ್ ಅಲ್ಲೇ ಅನ್ಲಾಕ್ ಮಾಡಬಹುದು ಗಾಡಿ. 2 ವರ್ಷ ಗ್ಯಾರಂಟಿ ಬರುತ್ತೆ ಸರ್. ಏನಾದ್ರು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 2 ವರ್ಷ ಗ್ಯಾರಂಟಿ. ನಮಗೆ ಕಂಪನಿ ಕಮ್ಮಿ ಬಜೆಟ್ ಇದೆ ಅಂತ ಏನು ಚೀಪ್ ಐಟಮ್ ಆ ತರ ಹಾಕಲ್ಲ ಸರ್. ನಾವು ಕಸ್ಟಮರ್ ಗೆ ಅವ್ರು ಕೇಳೋ ಮುಂಚೆನೆ ಕೇಳಿದ್ರೆ ಹೇಳ್ಬಿಡ್ತೀವಿ ನಾವು, ಸರ್ ಈ ತರ ಎಲ್ಲ ಇದೆ ಹಾಕ್ಸ್ಬಿಡಿ ಅಂತ ಹೇಳ್ಬಿಡ್ತೀನಿ. ಎಷ್ಟು ಅಂದ್ರೆ ಇದು ನಿಮಗೆ 6,500 ಆಗುತ್ತೆ. 6,500 ವಿತ್ ಫಿಟ್ಟಿಂಗ್. ಇಲ್ಲಿ ನಾವು ಫ್ರಾನ್ಸ್ ಶಿಫ್ಟ್, ನ್ಯೂ ಶಿಫ್ಟ್ ಎಲ್ಲ ಇನ್ನು XUV 700 ಬೇಸಿಕ್ ಗಾಡಿ ತಗೊಂಡು ಈ ತರ ಫೋಲ್ಡಿಂಗ್ ಇರೋದು ಬರಲ್ಲ. ಆ ತರ ಗಾಡಿಗಳು ಬೇಕಂದ್ರೆ ತರಿಸ್ಕೊಡ್ತೀವಿ. ಮಾಡಿ ಆಕ್ಟಿವೇಟ್ ಮಾಡ್ಕೊಡ್ತೀರಾ, ಕ್ಲೀನ್ ಆಗಿ ವರ್ಕ್ ಆಗೋ ತರ. ಯಾರು ಇವಾಗ ತನಕ ಪ್ರೈಸ್ ಡೀಟೇಲ್ಸ್ ನಿಮ್ಗೆ ಹೇಳೇ ಇಲ್ಲ. ಸೊ ಇವರೇ ಬಂದ್ರು ಫಸ್ಟ್ ಟೈಮ್ ಈ ಎವ್ರಿ ಪ್ರಾಡಕ್ಟ್ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಇದ್ದಾರೆ. ಮೊದಲು ನಾವು ಹೇಳ್ತಾ ಇರ್ಲಿಲ್ಲ ಸರ್. ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಕಸ್ಟಮರ್ ವಿಡಿಯೋ ನೋಡಿದ್ರೆ ಪ್ರೈಸ್ ಹೇಳಿದ್ರೇನೆ ಕಸ್ಟಮರ್ ಹೌದು ಗೊತ್ತಾಗುತ್ತೆ ಅಲ್ಲ ಸರ್. ಸಿಂಗಲ್ ಬಾಕ್ಸ್ ಅಲ್ಲಿ ಬರುತ್ತೆ. ಬರೀ ಬಾಕ್ಸ್ ನಿಮಗೆ 6,500 ರೂಪಾಯಿ ಇದೆ. ಓಕೆ, ಬೇರೆ ಹೋಗಿ ಹಾಕೋದಲ್ಲ ಎಲ್ಲ ಫೇಕ್. ಅದು ಬರೀ ಸೀಲ್ ಇರುತ್ತೆ ಸರ್. ಪೆಟ್ರೋಲ್ ತಗೊಂಡು ಅರೇಸ್ ಮಾಡಿ ಹೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್. ನಾವು ಜೆಸಿ ರೋಡ್ ಇಂದಾನೆ ಸರ್ ತರೋದು ಐಟಮ್. ಯಾವ್ದು ನಮ್ದು ಡೈರೆಕ್ಟ್ ಡೆಲ್ಲಿಯಿಂದ ಆ ತರ ಬರೋದೇನಿಲ್ಲ ಸರ್. ಇರೋ ಮತ್ತೆ ನಾವು ಜೆಸಿ ರೋಡ್ ಇಂದಾನೆ ತರೋದು. ಇಲ್ಲಿ ಯಾಕೆ ಮಾಡಿದೀವಿ, ಇಲ್ಲಿ ಯಾಕೆ ಆಗ್ತಾ ಇದೀವಿ ಅಂದ್ರೆ ಜೆಸಿ ರೋಡ್ ಅಲ್ಲಿ ಈಗ ಅನ್ಕೊಳ್ಳಿ ನಾವು ಲೊಕೇಶನ್ ಕಳಿಸ್ತೀವಿ. ಜೆಸಿ ರೋಡ್ ಅಂಗಡಿದು ಲೊಕೇಶನ್ ಕಳಿಸಿದ್ರೆ ಬರೋ ದಾರಿಯಲ್ಲಿ ಎಷ್ಟು ಜನ ಅಡ್ಡ ಬರ್ತಾರೆ ಅಂದ್ರೆ ಸರ್, ನಾವು ಒಂದು ಒರಿಜಿನಲ್ ಸ್ಪೀಕರ್ 2,200 ರೂಪಾಯಿ ಹೇಳಿದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸರ್ 1,600 ರೂಪಾಯಿ ಹಾಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿ ಹೋಗ್ಬಿಟ್ಟು ಮೋಸ ಆಗಿ ಹೋಗ್ಬಿಡ್ತಾರೆ ಸರ್. ಅದು ಒಂದು ರೀಸನ್. ಆಮೇಲೆ ಪಾರ್ಕಿಂಗ್, ಒಂದ್ ಗಾಡಿ ನಾವು ಆಗ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದು ಬರೋದು ಸರ್ ಸ್ವಲ್ಪ ಸೈಡಿಗೆ ಹಾಕೊಳ್ಳಿ ಅಂತ. ಮತ್ತೆ ಕಸ್ಟಮರ್ ಸರ್ ಸೈಡಿಗೆ ಹಾಕೊಳ್ಳಿ ಬನ್ನಿ ಸರ್ ಆ ತರ ಆಗೋದು. ಸ್ಕ್ರಾಚ್ ಆಗ್ಬಿಡೋದು ಗಾಡಿ ಹೊಸ. ಅದು ಸರ್ ಡೈರೆಕ್ಟ್ ಶೋರೂಮ್ ನಾವು ತರ್ತಾರೆ ಆಕ್ಸೆಸರೀಸ್ ಆಗುತ್ತೆ. ಒಂದು ಸ್ಕ್ರಾಚ್ ಹಾಕಿದ್ರು ನಮ್ಗೆ ಒಂದು ಸ್ಕ್ರಾಚ್ ಆಗೋ ತರ ಕಾಣುತ್ತೆ ಅದು ಹೊಸ ಗಾಡಿಗೆ. ಆ ತರ ಆಗ್ತಾರೆ. ಎಸ್ಪೆಷಲಿ ಇವರು ಸ್ಪೆಷಲಿಸ್ಟ್ ಬಂದ್ಬಿಟ್ಟು ಸೀಟ್ ಕವರ್ಸ್ ಅಲ್ಲಿ. ಸೊ ಇವ್ರದೇ ಓನ್ ಸೀಟ್ ಕವರ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಆಕ್ಸೆಸರೀಸ್ ಇದೆ, ಏನ್ ಪ್ರೈಸ್ ಡೀಟೇಲ್ಸ್ ಎಲ್ಲ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಬಸವೇಶ್ವರ ನಗರಲ್ಲಿರುವ AR ಕಾರ್ ಡೆಕೋರ್ಸ್ ಅಂತ ಒಂದು ಆಕ್ಸೆಸರಿ ಶಾಪ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ತರ ಆಕ್ಸೆಸರೀಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಇವರು ಸ್ಪೆಷಲಿಸ್ಟ್ ಬಂದ್ಬಿಟ್ಟು ಸೀಟ್ ಕವರ್ಸ್ ಅಲ್ಲಿ. ಸೊ ಇವ್ರದೇ ಓನ್ ಸೀಟ್ ಕವರ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಆಕ್ಸೆಸರೀಸ್ ಇದೆ, ಏನ್ ಪ್ರೈಸ್ ಡೀಟೇಲ್ಸು ಎಲ್ಲ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಸೊ ನಿಮ್ಮದೇ ಇದೇ ತರ ಯಾವುದೇ ಒಂದು ಪ್ರಮೋಷನ್ ಕಂಟೆಂಟ್ ಇರಬೇಕಾದ್ರೂ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ಆ ನಂಬರ್ಗೆ ಕಾಲ್ ಇಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಅವ್ರ ಹತ್ರನೇ ಕೇಳೋಣ. ಸೊ ಯಾವ್ಯಾವ ಥರ ಆಕ್ಸೆಸರೀಸ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಏನೇನು ಅವ್ರದ್ದು ಸರ್ವಿಸು, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವೇನಾದರೂ ನಿಮ್ಮ ಹೊಸ ಕಾರ್ನ ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಇಸ್ಕೊಂಡಿದ್ದೀರಾ, ಬೇಸ್ ವೇರಿಯಂಟ್ ಇಸ್ಕೊಂಡ್ಬಿಟ್ಟು ಟಾಪ್ ಎಂಡ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಒಂದು ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಇರುತ್ತೆ. ಇವಾಗ ಸರ್ ಜೊತೆ ಇದ್ದಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಅಶ್ವಕ್ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಕರೆಕ್ಟ್ ಆಗಿ ಬಸವೇಶ್ವರ ನಗರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಲಿಸಿಶಿಯಸ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಅದ್ರ ಕೆಳಗಡೆನೆ ನಮ್ಮ ಅಂಗಡಿ ಬರುತ್ತೆ. ಓಕೆ, ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಮ್ಯಾಪ್ ಡೀಟೇಲ್ಸ್ ಹಾಕಿರ್ತೀವಿ. ಇಲ್ಲ ಅಂದ್ರೆ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ಗೆ ನೀವು ಬೇರೆ ಒಂದು ಕಾಲ್ ಮಾಡಿದ್ರೆ ಸಾಕು, ಅವ್ರ ಡೀಟೇಲ್ಸ್ ಸಹ ಎಲ್ಲ ನಿಮಗೆ ಕಳ್ಸಿಕೊಡ್ತಾರೆ. ಸೊ ಇವ್ರದ್ದು ಬಂದ್ಬಿಟ್ಟು ಗೂಗಲ್ ಅಲ್ಲಿ ನೀವು ರೇಟಿಂಗ್ಸ್ ಹುಡುಕಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ.
ಯಾಕಂದ್ರೆ ಅಷ್ಟೊಂದು ಟ್ರಸ್ಟ್ ವರ್ತಡ್ ಪರ್ಸನ್ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ. ನಿಮ್ದು ಯಾವುದೇ ತರ ಕಾರ್ ಇಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ ಎಲ್ಲ ತರ ಕೆಲಸನು. ಸರ್ ನಿಮ್ ಫಸ್ಟ್ ಆಫ್ ಆಲ್ ಸೊ ಆಕ್ಸೆಸರೀಸ್ ಯಾವ ತರ ಆಕ್ಸೆಸರೀಸ್ ಏನೇನ್ ಮಾಡ್ತೀರಾ, ನಿಮ್ ಸರ್ವಿಸ್ ಏನಂತ ಫಸ್ಟ್? ಸರ್ ಆಕ್ಸೆಸರೀಸ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ, ಸಿಸ್ಟಮ್, ಸ್ಪೀಕರ್ಸ್, ಆಂಪ್, ಊಫರ್, ಆಮೇಲೆ ಸಣ್ಣ ಪುಟ್ಟ ಎಲ್ಲ ಔಟ್ಸೈಡ್ ಆಕ್ಸೆಸರೀಸ್ ಎಲ್ಲ, ಡೋರ್ ವೈಸರ್ ಆಗಿರ್ಲಿ, ಸನ್ಫಿಲ್ಮ್ ಆಗಿರ್ಲಿ, ಎಲ್ಲ ತರ ಬಂದು ಸಿಗ್ಬಿಡುತ್ತೆ ಸರ್. ಓಕೆ, ಸೊ ಎಲ್ಲ ತರ ಆಕ್ಸೆಸರೀಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ಕೊಡ್ತೀವಿ, ವಿಡಿಯೋ ಫುಲ್ ಆಗಿ ನೋಡಿ. ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ ಏನೇನು ಆಕ್ಸೆಸರೀಸ್ ಇದೆ ವಿತ್ ಪ್ರೈಸ್ ಡೀಟೇಲ್ಸು ಎಲ್ಲ ನಿಮ್ಗೆ ಹೇಳ್ತೀವಿ. ಸೊ ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಇವಾಗ ನಿಮ್ಮ ಶಾಪ್ಗೆ ಏನಕ್ಕೆ ಬಂದು ಆಕ್ಸೆಸರೀಸ್ ಎಲ್ಲ ನಿಮ್ಮ ಕಡೆನೇ ತಗೊಬೇಕು ಅಂದ್ರೆ ಏನಕ್ಕೆ ಬರಬೇಕು ಕಸ್ಟಮರ್ಸ್? ಫಸ್ಟ್ ಆಫ್ ಆಲ್ ಸರ್ ಎಲ್ಲ ಆಕ್ಸೆಸರೀಸ್ ಎಲ್ಲ ಕಡೆ ಸಿಗುತ್ತೆ ಸರ್. ಓಕೆ, ಮೇನ್ ಏನಂದ್ರೆ ಕ್ವಾಲಿಟಿ ನಿಮ್ಗೆ ಒಂದ್ ಕಡೆ ಸಿಗುತ್ತೆ, ಒಂದ್ ಕಡೆ ಕ್ವಾಲಿಟಿ ಸಿಗಲ್ಲ. ಮತ್ತೆ ಎಷ್ಟೋ ಜನ ಜೆ ಸಿ ರೋಡ್ಗೆ ಹೋಯ್ತಾರೆ, ಜೆ ಸಿ ರೋಡ್ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಅಂತ ಜೆ ಸಿ ರೋಡ್ಗೆ ಹೋಯ್ತಾರೆ. ನಮ್ಮ ಹತ್ರ ಯಾಕೆ ಬರ್ಬೇಕಂದ್ರೆ ಕ್ವಾಲಿಟಿ, ನೀವು ಅಲ್ಲಿಂದ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಆಗಿರ್ಲಿ, ಕ್ವಾಲಿಟಿ ಆಗಿರ್ಲಿ, ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ನಮ್ಮ ಹತ್ರ ನೋಡಿ ಸೀಟ್ ಕವರ್ ನೋಡ್ಬೋದು, ನಿಮ್ಗೆ ಯಾವ ತರ ಕಲರ್, ಡಿಸೈನು, ಆಮೇಲೆ ಫಿಟ್ಟಿಂಗ್ ಎಲ್ಲ OEM ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಸೀಟ್ ಕವರ್ 499 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸೀಟ್ ಕವರ್ಸ್ 999 4999 ಇಂದ ಸೀಟ್ ಕವರ್ಸ್ ನಿಮಗೆ 3000 ಗೂ ಮಾಡ್ಕೊಡ್ತೀವಿ ಸರ್. ಬಟ್ ನೀವು 6 ತಿಂಗಳಲ್ಲ ಮತ್ತೆ ನೀವು ವಾಪಸ್ ಬರ್ತೀರಾ ಸರ್, ಏನ್ ಈ ತರ ಆಗ್ಬಿಟ್ಟಿದೆ ಅಂತ ಮತ್ತೆ ವಾಪಸ್ ಬರ್ತೀರಾ. ನಾವು ಆ ತರ ಚೀಪ್ ಮೆಟೀರಿಯಲ್ ಹಾಕಲ್ಲ ಸರ್. ಸ್ಟಾರ್ಟಿಂಗ್ 499 ಇಂದ ಪ್ರೀಮಿಯಂ ಮೆಟೀರಿಯಲ್ ವಿತ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ. ಓಕೆ, ಸೂಪರ್. ಸೊ ಫ್ರೆಂಡ್ಸ್, ನಾವು ಏನಕ್ಕೆ ಈ ಅಂಗಡಿಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಲೈಕ್ ತುಂಬಾ ಜನ ಬಂದು ಕಮೆಂಟ್ಸ್ ಅಲ್ಲಿ ಹೇಳ್ರಿ, ಸೊ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಜಾಗನೇ ಇರಲ್ಲ ಕಾರ್ಸ್ ನಿಲ್ಸಕ್ಕೆ, ಸೊ ಸ್ಕ್ರಾಚಸ್ ಆಗ್ಬಿಡುತ್ತೆ, ಕ್ವಾಲಿಟಿ ಕೆಲಸ ಮಾಡಲ್ಲ ಅಂತ. ಸೊ ಅದಕ್ಕೆ ಬಂದ್ಬಿಟ್ಟು ನಾವು ಈ ಕಡೆ ಬಂದಿದ್ದೀವಿ, ಲೈಕ್ ಈ ಸ್ಟೋರ್ಗೆ ಬಂದಿದ್ದೀವಿ, AR ಕಾರ್ ಡೆಕೋರ್ಸ್ಗೆ. ಸೊ ಇವ್ರು ಬಂದ್ಬಿಟ್ಟು ಮಾರ್ಕೆಟಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ ಇವ್ರ ಕೆಲಸ ಅಲ್ಲ. ಸೊ ನಿಮ್ಗೆ ಎಲ್ಲಾನು ತೋರಿಸ್ಕೊಡ್ತೀವಿ. ಸೊ ಕೆಲವೊಂದು ಕಾರ್ಸ್ಗೆಲ್ಲ ಮಾಡ್ತಾ ಇದ್ದಾರೆ, ಸೊ ಅದನ್ನು ರಿವ್ಯೂಸ್ ಕೂಡ ನಿಮ್ಗೆ ಹಾಕ್ತೀವಿ. ಸೊ ಫಸ್ಟ್ ಇವಾಗ ತುಂಬಾನೇ ಟ್ರೆಂಡಿಂಗು, ಯಾವಾಗಲೂ ಡೈಮಂಡ್ ಸಿಸ್ಟಮೇ ಟ್ರೆಂಡಿಂಗು. ನಿಮ್ಮ ಹತ್ರನೂ ಇದೆಯಾ ಸರ್ ಅದು? ಸರ್ ಡೈಮಂಡ್ ಸಿಸ್ಟಮ್ ಅಲ್ಲಿ ಜಂಪ್ ಸ್ಟೋನ್ ಇದೆ, XITS ಈಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು. ನಮ್ಮ ಹತ್ರ ನೀವು ನೋಡಬಹುದು 9 ಇಂಚ್ ಅಲ್ಲಿ MyTVS ಇದೆ. ಆಮೇಲೆ ಕ್ರಿಸ್ಟಲ್ 9S ಅಂತ ಇದು ಲೇಟೆಸ್ಟ್ ಬಂದಿರೋದು. ಇದು ಲೇಟೆಸ್ಟ್ ಬಂದಿರೋದಾ? ತುಂಬಾ ಕಡೆ ಇದು ಬಂದಿಲ್ಲ ಇದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಲೇಟೆಸ್ಟ್ ಆಗಿ ಬಂದಿರೋದು ಕ್ರಿಸ್ಟಲ್ S9 ಅಂತ. ಸೊ ಇದು ಏನೇನು ಸರ್ ಫೀಚರ್ಸ್ ಬರುತ್ತೆ ಇದರಲ್ಲಿ? 4+64 ಕಾರ್ ಪ್ಲೇ, ಸೇಮ್ ಸರ್ ಆಂಡ್ರಾಯ್ಡ್ ಆಟೋ ಕಾರ್ ಪ್ಲೇ ಇರುತ್ತೆ, ಯೂಟ್ಯೂಬ್, ಗೂಗಲ್ ಮ್ಯಾಪ್ಸ್ ಎಲ್ಲ ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇಷ್ಟೊಂದು ಆಪ್ಷನ್ಸ್ ಇದರಲ್ಲಿ ಇದೆ. ಸೊ ಆಂಡ್ರಾಯ್ಡು, ಆಮೇಲೆ ನ್ಯಾವಿಗೇಷನ್ ಮಾಡ್ಬೋದು, ಪಿಕ್ಚರ್ ಇನ್ ಪಿಕ್ಚರ್, ವಾಯ್ಸ್ ಕಂಟ್ರೋಲು, ಮ್ಯೂಸಿಕ್, ಮೊಬೈಲ್ ಇಂಟರ್ನೆಟ್, ಟಚ್ ಸ್ಕ್ರೀನು, ಸೊ ಎಲ್ಲ ತರ ಇದು ಮಾಡ್ಬೋದು. ಏನ್ ಸರ್ ಪ್ರೈಸ್ ಬರುತ್ತೆ ಇದು? ಇದು ನಿಮಗೆ ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ, ಫ್ರೇಮ್ ಸೇರಿ 11,500 ಆಗುತ್ತೆ. 11,500 ಆಗುತ್ತೆ. ನೀವು ಕೊಡ್ತಾ ಇರೋ ಬೆಸ್ಟ್ ಪ್ರೈಸ್ ಆಯ್ತು. ಪ್ರೈಸ್ ಸರ್. ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಫ್ರಂಟ್ ರೆಕಾರ್ಡಿಂಗ್ ಕ್ಯಾಮ್ರಾ ಬರುತ್ತೆ, ಆಮೇಲೆ ಅದಕ್ಕೆ ಪರ್ಟಿಕ್ಯುಲರ್ ಗಾಡಿ ವೈಸ್ ಫ್ರೇಮ್ ಬರುತ್ತೆ. ಎಲ್ಲ ಫಿಟ್ಟಿಂಗ್ ಸಮೇತ 11,500 ರೂಪೀಸ್. 11,500 ರೂಪೀಸ್ಗೆ ನಿಮಗೆ ಬಂದ್ಬಿಟ್ಟು ಈ ಕ್ರಿಸ್ಟಲ್ S9 ಇದು ಲೇಟೆಸ್ಟ್ ಹೊಸ ಬಂದಿರೋದು ಈಗ ಮಾರ್ಕೆಟ್ ಅಲ್ಲಿ. ಇನ್ನು ತುಂಬಾ ಕಡೆ ಇದು ಬಂದಿಲ್ಲ. ಆಲ್ಮೋಸ್ಟ್ ನಿಮ್ಗೆ ಒಂದು 3-4 ಶಾಪ್ ಅಲ್ಲಿ ಬಂದಿದೆ ಇದು ಅಷ್ಟೇ. ನಮ್ಗೆ ಒಂದು 3 ಪೀಸ್ ಬಂದಿದೆ ಸರ್. 3 ಪೀಸ್ ಬಂದಿದೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬಂದು ನೀವು ಹಾಕ್ಸ್ಕೊಬಹುದು. ಹೆಂಗಿದೆ ಸರ್, ಪರವಾಗಿಲ್ವಾ? ಇದು ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ ಸರ್. ಓಕೆ, ತುಂಬಾ ರೆಗ್ಯುಲರ್ ಆಗಿ ನೀವು ಎಲ್ಲಾ ಗಾಡಿಯಲ್ಲಿ ಈ ತರ XITS ಅಂತ ನೋಡ್ತಾ ಇದ್ದೀರಾ. ಈಗ ನೋಡಿ ಇದು ಹಳೇದು XITS ಇದು ಎಲ್ಲಾ ಶಾಪ್ ಅಲ್ಲಿ ಇದೆ ಸರ್, ಆಗ್ತಾ ಇರೋದು. ಓಕೆ, XITS ನಿಮ್ಮ ಹತ್ರ ಏನ್ ಪ್ರೈಸ್ ಬರುತ್ತೆ ಇನ್ ಕೇಸ್ ಇದು ಹಾಕ್ತೀರಾ ಅಂದ್ರೆ? ನಿಮ್ಗೆ ಸಿಸ್ಟಮ್, ಬ್ಯಾಕ್ ರಿವರ್ಸ್ ಕ್ಯಾಮ್ರಾ, ಒಂದು ಫ್ರೇಮು, ಫ್ರಂಟ್ DVR ಡ್ಯಾಶ್ ಕ್ಯಾಮ್ರಾ ತರ ಒಂದು USB ಕ್ಯಾಮ್ರಾ ಕೊಡ್ತೀನಿ. ಅದನ್ನ 9,000 ರೂಪಾಯಿ ಹಾಕೊಡ್ತೀನಿ ಸರ್. 9,000 ರೂಪೀಸ್ ಸಿಸ್ಟಮ್, ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಫ್ರೇಮ್, ಪರ್ಟಿಕ್ಯುಲರ್ ಫಿಟ್ಟಿಂಗ್ ಏನು ಎಕ್ಸ್ಟ್ರಾ ತಗೊಳ್ಳಲ್ಲ. ಈ ಸಿಸ್ಟಮ್ ಬೇಕಂದ್ರೆ 9,000 ರೂಪೀಸ್ಗೆ ಹಾಕೊಡ್ತೀನಿ ಸರ್. 9,000 ರೂಪೀಸ್. ಆಲ್ಮೋಸ್ಟ್ ಎಲ್ಲರೂ ಇದೇ ಆಗ್ತಾ ಇದಾರೆ ಸರ್ ಈಗ. ಲೇಟೆಸ್ಟ್ ಇದೆಲ್ಲ ಯಾರು ತೋರಿಸ್ತಾ ಇಲ್ಲ ನಿಮ್ಗೆ. XITS ಒರಿಜಿನಲ್ ಸಿಸ್ಟಮ್ ಇದು, ಬಟ್ ಎಲ್ಲರೂ ಇದೇ ಆಗ್ತಾ ಇದಾರೆ ಸರ್. ಓಕೆ, ಸೊ ನಿಮ್ಮ ಹತ್ರ ಬಂದ್ಬಿಟ್ಟು ಲೇಟೆಸ್ಟ್ ಆಗಿ ಬಂದಿರೋದಿದೆ. ಸೊ ಬೇರೆ ತೋರಿಸಿ ಸರ್, MyTVS ತೋರಿಸಿ ಸರ್. ಹಂಗೆ ಇದು ಬಂದ್ಬಿಟ್ಟು 9 ಇಂಚ್ ಸರ್. ಇದು ಓಕೆ, 9 ಇಂಚ್ ಸಿಸ್ಟಮ್ ಇದು. ಇದರಲ್ಲಿ ವಿತ್ ಟ್ರ್ಯಾಕರ್ ಬರುತ್ತೆ, ವಿತ್ ಡಾಂಗಲ್ ಬರುತ್ತೆ. ಓಪನ್ ಮಾಡಿ ತೋರಿಸಬಹುದಾ ಸರ್? ಫ್ರೆಂಡ್ಸ್ ನೋಡ್ಕೊಳ್ಳಿ, MyTVS TVS ಇದು ಅವ್ರದೇ ಓನ್ ಬ್ರ್ಯಾಂಡ್. ಇದು ಆಕ್ಚುಲಿ ಆಲ್ ಇಂಡಿಯಾ ರಿಪ್ಲೇಸ್ಮೆಂಟ್ ಸಿಗುತ್ತೆ ಸರ್. ಆಲ್ ಇಂಡಿಯಾ ನಮ್ಮ ಹತ್ರನೇ ಬರ್ಬೇಕಂತ ಏನಿಲ್ಲ. ಇದು ಪ್ಯಾನ್ ಇಂಡಿಯಾ ಸರ್ವಿಸ್ ಸಿಗುತ್ತೆ ನಿಮ್ಗೆ. ಸೊ ನೋಡ್ಕೊಳ್ಳಿ ಹೆಂಗ್ ಬರುತ್ತೆ ಅಂತ. ಫುಲ್ ಕಂಪ್ಲೀಟ್ ಎಲ್ಲ ಬಂದು ಡಾಂಗಲ್ ಬರುತ್ತೆ, ಫ್ರಂಟ್ ಅಂಡ್ ಬ್ಯಾಕ್ DVR ಬರುತ್ತೆ. ನೋಡ್ಬೋದು, ಇದೇ ತರಾನೇ ಇರುತ್ತೆ ನೋಡಿ. 9 ಇಂಚ್ ಸಿಸ್ಟಮ್ ಮೇಲೆ ಕವರ್ ಹಾಕಿದ್ದಾರೆ, ನೋಡ್ಕೊಂಬೋದು. MyTVS 9 ಇಂಚ್ ಇದು 9 ಇಂಚ್. ಸೊ ಇದರಲ್ಲಿ ನಿಮ್ಗೆ ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ. ಇದರಲ್ಲಿ ನಿಮ್ಗೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾಸ್ ಎಲ್ಲ ಬರುತ್ತೆ ಸರ್.
ಓಕೆ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕ್ಯಾಮರಾ ಬರುತ್ತೆ ಅದ್ರ ಜೊತೆನೆ ನೋಡಿ. ಇದು ಫ್ರಂಟ್ ಕ್ಯಾಮರಾ, ಇದು ಬ್ಯಾಕ್ ರಿವರ್ಸ್ ಕ್ಯಾಮರಾ. ಓಕೆ, ಇದು ಫಿನಿಶಿಂಗ್ ಎಲ್ಲ ಹೆಂಗೆ ಸರ್? ಚೆನ್ನಾಗಿ ಮಾಡ್ತೀರಾ? ಫ್ರೇಮ್ ಅಲ್ಲಿ ಪರ್ಫೆಕ್ಟ್ ಫ್ರೇಮ್, ಗಾಡಿ ವೈಸ್ ಫ್ರೇಮ್ ಬರುತ್ತೆ. ಆ ಫ್ರೇಮ್ ಒಳಗಡೆ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ ಸರ್ ಇದು. ಓಕೆ, ಇದು ಏನ್ ಬರುತ್ತೆ ಪ್ರೈಸ್ ಸರ್? ಇದು ನಿಮಗೆ 12,500 ಆಗುತ್ತೆ. 12,500 ವಿತ್ ಫಿಟ್ಟಿಂಗ್. ಡೈಮಂಡ್ ಗಿಂತ ಚೆನ್ನಾಗಿದೆ. ಫ್ರಂಟ್ ಅಂಡ್ ಬ್ಯಾಕ್ ರೆಕಾರ್ಡಿಂಗ್ ಕ್ಯಾಮರಾ ಬರುತ್ತೆ ಇದಕ್ಕೆ, ವಿತ್ ಡಾಂಗಲ್ ಬರುತ್ತೆ ನಿಮಗೆ. ನೀವು ಸಿಮ್ ಹಾಕೊಂಡ್ರೆ 3 months ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಇದರಲ್ಲಿ. ಪ್ಯಾನ್ ಇಂಡಿಯಾ ಸರ್ವಿಸ್ ಸಿಗುತ್ತೆ. ಪ್ಯಾನ್ ಇಂಡಿಯಾ ಸರ್ವಿಸ್ ಸಿಗುತ್ತೆ. ಸೊ ಯಾರಿಗಾದ್ರೂ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂದ್ರೆ ನೋಡ್ಕೊಳ್ಳಿ, ಮೈ ಟಿವಿಎಸ್ ನೀವು ಹಾಕ್ಸ್ಕೊಬಹುದು. ಎಷ್ಟಿದೆ ಸರ್ MRP? 49,000 MRP ಇದೆ. ಆದ್ರೆ ನೀವು ವಿತ್ ಫಿಟ್ಟಿಂಗ್ ಗೆ ಬಂದ್ಬಿಟ್ಟು 12,500 ಫಿಕ್ಸ್ಡ್ ಪ್ರೈಸ್ ಸರ್? ಇಲ್ಲ ಡೈರೆಕ್ಟ್ ನಮ್ಮ ಚಾನೆಲ್ ಕಡೆ ಯಾರಾದ್ರೂ ಬಂದ್ರೆ ಏನಾದರೂ ಆಕ್ಸೆಸರೀಸ್ ಬೇರೆ ಆಕ್ಸೆಸ್ ಹಾಕ್ಸಿದ್ರೆ ಒಂದು ಡಿಸ್ಕೌಂಟ್ ಮಾಡಿ ಹಾಕ್ಕೊಡ್ತೀನಿ. ಡಿಸ್ಕೌಂಟ್ ಮಾಡಿ ಫಿಕ್ಸ್ ಅಂತ ಏನಿಲ್ಲ, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಹಾಕ್ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಈ ವಿಡಿಯೋ ಯಾರಾದ್ರೂ ನೀವು ನೋಡ್ತಾ ಇದ್ರೆ ಈ ವಿಡಿಯೋನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಸರ್ ಹತ್ರ ಬನ್ನಿ ಡೈರೆಕ್ಟ್ ಆಗಿ. ವಿಡಿಯೋ ನೋಡ್ಕೊಂಡು ಬಂದ್ರೆ ಅಂದ್ರೆ ನಿಮಗೆ ಒಂದ್ಬಿಟ್ಟು ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಸೊ ಇದು ನೋಡ್ಕೊಳ್ಳಿ 12,500 rupees ಮೈ ಟಿವಿಎಸ್ ಬ್ರ್ಯಾಂಡ್ ಅದು. ಸೊ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮರಾ ಫ್ರೇಮ್ ಎಲ್ಲ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವುದು ಸರ್ ತೋರಿಸ್ತೀರಾ? ಇದು ಮೈ ಟಿವಿಎಸ್ ಅಲ್ಲಿ ನಿಮಗೆ ವಿತೌಟ್ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮರಾ ಬೇಡ ಅಂದ್ರೆ ಬರೀ ಬ್ಯಾಕ್ ಕ್ಯಾಮರಾ ಸಿಸ್ಟಮ್ ಸಿಗುತ್ತೆ ಸರ್. 2+32 ಇದು ಪಕ್ಕಾ 232 ಇದು ಮೈ ಟಿವಿಎಸ್. ಇದು ಏನ್ ಬರುತ್ತೆ ಪ್ರೈಸ್? ಇದು ಕಮ್ಮಿ ಆಗುತ್ತೆ ಸರ್, 7,500 ಆಗುತ್ತೆ. 7,500 ಗೆ ಬರುತ್ತೆ. ಒಂದು ಫ್ರೇಮ್ ಬರುತ್ತೆ, ಒಂದು ಫ್ರೇಮ್ ಬ್ಯಾಕ್ ಕ್ಯಾಮರಾ ಬರುತ್ತೆ 7,500 rupees ಗೆ. ಅದು ಮೈ ಟಿವಿಎಸ್ ಬ್ರ್ಯಾಂಡ್ ಅದು. ಸೊ ವಿತ್ ಫಿಟ್ಟಿಂಗ್ ತಾನೆ ಸರ್? ಹೌದು ಸರ್, ಎಲ್ಲ ವಿತ್ ಫಿಟ್ಟಿಂಗ್. ಎಲ್ಲ ವಿತ್ ಫಿಟ್ಟಿಂಗ್, ಯಾವುದು ಎಕ್ಸ್ಟ್ರಾ ತಗೊಳ್ಳೋದ ಸರ್? ಸೀಟ್ ಕವರ್ ಆಗಿರ್ಲಿ, ಸಿಸ್ಟಮ್ ಆಗಿರ್ಲಿ ಕನ್ಫರ್ಮ್ ಸರ್? ಆಮೇಲೆ ಇಲ್ಲಿ ಬಂದ್ರೆ ಅದು ಇದು ಅಂತ ಎಕ್ಸ್ಟ್ರಾ ಏನಾದ್ರು ತಗೊಂತೀರಾ ಸರ್? ಆತರ ಏನಾನ ಆದ್ರೆ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಬನ್ನಿ ಸರ್. ಆತರ ಮಾಡಲ್ಲ. ನಿಮ್ಗೆ ಫೋನ್ ಮಾಡಿ ವಾಟ್ಸಪ್ ಅಲ್ಲಿ ಏನೇನ್ ಬೇಕಲ್ಲ ಕಳಿಸಿ, ಪ್ರೈಸಿಂಗ್ ಕಳಿಸ್ತೀನಿ. ಅಲ್ಲಿ ಏನ್ ಪ್ರೈಸ್ ಕೊಟ್ಟಿರ್ತೀನಿ ಅದೇ ಪ್ರೈಸಿಂಗ್ ಇಲ್ಲಿ ಬಂದ್ರು ಹಾಕೊಡ್ತೀವಿ ಸರ್. ನಂಬ್ಕೊಂಡು ಅಲ್ಲಿಂದ ನೀವು ನಂಬ್ಕೊಂಡು ಇಲ್ಲಿ ಬರ್ತೀರಾ ಅಂದ್ರೆ ಒಳ್ಳೆ ಪ್ರೈಸ್ ಹಾಕೊಡ್ತೀನಿ. ಒಳ್ಳೆ ಪ್ರೈಸ್ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇಲ್ಲೊಂದಿದೆ ಸರ್ ಜೆಮ್ ಸ್ಟೋನ್. ಇದು ಬಟನ್ಸ್ ಸರ್. ಇದು ಓಕೆ, ಇದು ದೊಡ್ಡದಿದೆ ಸರ್ ಇದು. ಓಕೆ, ಇದು 10.1 ಬರೋದು ಸರ್. ಇದು 11.5 12.33 inches ಎಲ್ಲ ಬರುತ್ತೆ ಸರ್. ಬಟ್ ಹಾಕಿದ್ರೆ ನಿಮ್ಗೆ ಸೈಡ್ ಅಲ್ಲಿ ವೈಪರ್ಸ್ ಇದು ಮಾಡುವಾಗ ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಅದರಿಂದ ನಾನು ಆಲ್ಮೋಸ್ಟ್ 10.1 ಎಲ್ಲ ಕಸ್ಟಮರ್ಗೆ ರೆಕಮೆಂಡ್ ಮಾಡ್ತೀರಾ? ಓಕೆ, ಸೊ ಅವ್ರು ಪ್ರಿಫರ್ ಮಾಡೋದೇ ಈ 10.1. ಸರ್ ಇದು ಏನ್ ಬರುತ್ತೆ ಪ್ರೈಸ್ ಸರ್? ಇದ್ರ ಪ್ರೈಸ್ ಬಂದು ನಿಮಗೆ 10,500 ಆಗುತ್ತೆ. 10,500 ಫಿಟ್ಟಿಂಗ್ ವಿತ್ ಫ್ರೇಮ್ ಬ್ಯಾಕ್ ಕ್ಯಾಮರಾ ಬರುತ್ತೆ ಇದಕ್ಕೆ. ಓಕೆ, ಇದಕ್ಕೆ ನಿಮಗೆ ಫ್ರಂಟ್ DVR ಬೇಕಂದ್ರೆ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. 11,500 ಇದು ಮತ್ತೆ ಇದು ಸೇಮ್ ಪ್ರೈಸ್ ಹಾಕೊಡ್ತೀನಿ ಸರ್. 11,500 ಕ್ರಿಸ್ಟಲ್ S9. ಕ್ರಿಸ್ಟಲ್ ಎಸ್. ಈ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ನಿಮ್ನ ಕೇಳಿದ್ರೆ? ಸರ್ ಲೇಟೆಸ್ಟ್ ಬಂದಿರೋದು ಇದು. ಇದರಲ್ಲಿ ಏನ್ ಫ್ಯೂಚರ್ಸ್ ಇದೆ ಇದರಲ್ಲೂ ಸೇಮ್ ಫ್ಯೂಚರ್ಸ್. ಲುಕ್ ವೈಸ್ ನಿಮ್ಗೆ ಬೇರೆ ಬೇರೆ ಬರುತ್ತೆ. ಇದು ಲೇಟೆಸ್ಟ್ ಇದು. ಓಕೆ, ಇದು ಸ್ವಲ್ಪ ಹಳೇದಾಗಿದೆ. ಇದು ಪ್ರೈಸ್ ಸೇಮ್ ಸರ್. 12,000 11,500 rupeesಗೆ ಕ್ರಿಸ್ಟಲ್ ಬೇಕಂದ್ರೆ ಕ್ರಿಸ್ಟಲ್ ಸಿಗುತ್ತೆ, ಜೆಮ್ ಸ್ಟೋನ್ ಬೇಕಂದ್ರೆ ಜೆಮ್ ಸ್ಟೋನ್ ನಿಮಗೆ ಸಿಗ್ಬಿಡುತ್ತೆ. ಸೊ ಇದು ಮಾತ್ರ ಇಲ್ಲ, ಇವ್ರ ಹತ್ರ ತುಂಬಾ ಇದೆ. ಇನ್ನ ಡ್ಯಾಶ್ ಕ್ಯಾಮ್ಸ್ ಇದೆ. ಸೊ ಆಮೇಲೆ ಇನ್ನ ಕೂಡ ಇದೆ LED ಲೈಟ್ಸ್ ಎಲ್ಲಾನು ಇದೆ. LED ಲೈಟ್ಸ್ ಮೈ ಟಿವಿಎಸ್ ಇದೆ. 2 years ವಾರಂಟಿ. ಸೊ 152 watts ಬರುತ್ತೆ. ಏನ್ ಪ್ರೈಸ್ ಬರುತ್ತೆ ಸರ್? 200 watts ಬರುತ್ತೆ ಸರ್ ಮೈ ಟಿವಿಎಸ್ ಅಲ್ಲಿ. 200 watts ಬರುತ್ತೆ. ಇದರದ್ದು MRP ಚೆಕ್ ಮಾಡಿ. ಇದು MRP ಎಷ್ಟು? 9,000 rupees MRP ಬರುತ್ತೆ ಸರ್. ಓಕೆ, 9,000 rupees MRP ಇದೆ. ಆದ್ರೆ ನೀವು ಕೊಡ್ತಾ ಇರೋದು ಇದು 4,000 rupees ಕೊಡ್ತೀನಿ. 4,000 rupees ಫಿಟ್ ಮಾಡಿ ಕೊಡ್ತೀರಾ? ವಿತ್ ಫಿಟ್ಟಿಂಗ್ ಸರ್. ವಿತ್ ಫಿಟ್ಟಿಂಗ್ 4,000 rupeesಗೆ ಮೈ ಟಿವಿಎಸ್. 2 years ವಾರಂಟಿ ಬರುತ್ತಾ ಸರ್ ಇದು? ಓಕೆ, ಇದು 152 watts. ಇದು ನಿಮ್ಗೆ ಫಿಲಿಪ್ಸ್ ಅಲ್ಲೆಲ್ಲ ನೋಡಬಹುದು 90 watts 120 watts ಬರೋದು. ನಿಮ್ಗೆ ಬ್ರಾಂಡೆಡ್ ಎಷ್ಟು ಹೋಯ್ತೀರಾ ವಾಟ್ಸ್ ಅಷ್ಟೇ ಕಮ್ಮಿ ಬರುತ್ತೆ ನಿಮ್ಗೆ. ಈಗ ಲೋಕಲ್ ಅಲ್ಲಿ ನಿಮ್ಗೆ 400 watts ಎಲ್ಲ ಹಾಕೊಳ್ತಾರೆ. ಹೌದು, ಅದೆಲ್ಲ ಹೆಂಗೆ ಸರ್? ಅದು ಸುಮ್ನೆ ಬಾಕ್ಸ್ ಮೇಲೆ ಅವ್ರವ್ರ ಬಾಕ್ಸ್ ಮಾಡ್ಕೊಳ್ಳೋದು ಸರ್. ಇದು ಮೈ ಟಿವಿಎಸ್ ನಾರ್ಮಲ್ ಅಷ್ಟೇ ಇರೋದು ಅದು. ಓಕೆ, ಮೈ ಟಿವಿಎಸ್ ಬ್ರಾಂಡೆಡ್ ಅವರೇ 152 watts ಕೊಟ್ಟಿರೋದು ಇದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನಾನೇ ಒಂದು ಸ್ಕ್ಯಾಮ್ ಆಗಿದ್ದೀನಿ. ನಾನೇ ಲಾಸ್ಟ್ ಟೈಮ್ ಒಂದು 350 watts ಹಾಕಿ. ಲಾಸ್ಟ್ ಟೈಮ್ ನೀವು ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ 350 watts ಅಂತ. ಲಾಸ್ಟ್ ಟೈಮ್ ನೀವು ಫೋನ್ ಮಾಡಿದ್ರಿ LED ಬಗ್ಗೆ. ಹೌದು, ನೀವು ಅವತ್ತು ಇದ್ದಿಲ್ಲ ಅಲ್ಲ ಸರ್ ಊರಲ್ಲಿ. ನಾವು ಅರ್ಜೆಂಟ್ ಆಗಿ ಹೋಗ್ಬೇಕಿತ್ತು. ಸೊ ಕೊಡೆಕಾನಲ್ಗೆ ಶಿವಗಾಸಿಗೆ ಶೂಟ್ ಮಾಡಕ್ಕೆ. ಸೊ ಅದಕ್ಕೆ ನಾವು ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ. ನೋಡಿ ಸರ್, ಇದು ಅದು ಆಕ್ಚುಲಿ 8,000 rupees ಏನೋ ಪೇ ಮಾಡಿದ್ವಿ. 2 ಸೆಟ್ಗೆ ಬಂದ್ಬಿಟ್ಟು 8,000 rupees ಪೇ ಮಾಡಿದ್ವಿ. ಯಾವುದೋ ಒಂದು ಬ್ರ್ಯಾಂಡ್ ಅದು. 2 years ವಾರಂಟಿ ಇತ್ತು. ನಂದು ಪೋಲೋ ಸರ್. ಆಕ್ಚುಲಿ ಅದಕ್ಕೆ 2 headlight ಬರುತ್ತೆ. ಒಂದು ಬಂದ್ಬಿಟ್ಟು 240 watts ಅನ್ಸುತ್ತೆ, ಇನ್ನೊಂದು ಬಂದ್ಬಿಟ್ಟು 340 watts. 340 watts ಅದೇ ಸರ್ ನಾನು ಹೇಳ್ತಾ ಇರೋದು. ನಿಮ್ಗೆ ಎಷ್ಟು ಬ್ರಾಂಡೆಡ್ ಹೋಯ್ತೀರಾ ಅಷ್ಟು ವಾಟ್ಸ್ ಕಮ್ಮಿ ಬರುತ್ತೆ. ಎಷ್ಟು ಲೋಕಲ್ ಹಾಕ್ಸಿರಾ ಅಷ್ಟು ವಾಟ್ಸ್ ಜಾಸ್ತಿ ಬರುತ್ತೆ. ಫ್ರೆಂಡ್ಸ್ ನೋಡ್ಕೊಳ್ಳಿ, ನಾನು 400 watts ಎಲ್ಲ ಬಂದ್ಬಿಟ್ಟಿದೆ ಸರ್ ಈಗ. 400 watts ಅಲ್ಲ, ನಾನು 400 watts ಸಿಕ್ಕೇ ಇಲ್ಲ. ಲಾಸ್ಟ್ ನಾನು H4 ಅಲ್ಲಿ ನಿಮ್ಗೆ 300 watts ಕೊಡ್ತೀನಿ ಸರ್. ಒರಿಜಿನಲ್ ಐಟಮ್ ಕೊಡೋದು. 400 watts 300 watts ಅಲ್ಲಿ H4 ಕೊಡ್ತೀನಿ. ಯಾಕಂದ್ರೆ H4 ಅಲ್ಲಿ ಹೈ ಬೀಮ್ ಲೋ ಬೀಮ್ ಒಂದರಲ್ಲೇ ಬರೋದು. ಅದರಿಂದ 300 watts ಒಂದೇ ಒಂದು H4 ಹಾಕೊಡ್ತೀನಿ. ಚೆನ್ನಾಗಿದೆ ಇದು ಪರವಾಗಿಲ್ವಾ? ನೋಡಿ
2 ವರ್ಷ ಗ್ಯಾರಂಟಿ ಬರುತ್ತೆ ಸರ್. ಏನಾದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. 2 ವರ್ಷ ಗ್ಯಾರಂಟಿ. ನಮ್ಗೆ ಕಂಪನಿ ಸರ್ 2 ವರ್ಷ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. 4 ವರ್ಷ H4 ಹಾಕ್ತೀರಾ ಅಂದ್ರೆ ಹೈ ಬೀಮ್ ಲೋ ಬೀಮ್ ಒಂದರಲ್ಲೇ ಬರೋದು ಸರ್. ಇದು H4 300 ವಾಟ್ಸ್ ಬಂದ್ಬಿಟ್ಟು 4200 ಆಗುತ್ತೆ. 4200 ಆಗುತ್ತೆ ಸರ್. ನೋಡಿ ಗಾಡಿಗೆ ಸೀಟ್ ಕವರ್ ಹಾಕಿದೀವಿ. ಕಸ್ಟಮರ್ ನಮ್ ಜೊತೆ ಇದ್ದಾರೆ. RR ನಗರದಿಂದ ಬಂದಿರೋದು ನಂಬ್ಕೊಂಡು ನಮ್ಗೆ. ಕೆಲಸ ಯಾವ ತರ ಇದಕ್ಕೆ ಸರ್? ಕೆಲಸ ಯಾವ ತರ? ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಸಂತೋಷ್ ಅಂತ. ಸೊ ಎಲ್ಲಿಂದ ಬರ್ತಾ ಇದ್ದೀರಾ? ಬಂದಿರೋದು. ಈ ಅಂಗಡಿ ಹೆಂಗ್ ಗೊತ್ತಾಯ್ತು ನಿಮಗೆ? ನಾನು ನಮ್ಮ ಫ್ರೆಂಡ್ ರಿಪೇರ್ ಮಾಡಿದ್ದು. ಅವ್ರು ವಿಜಯನಗರದಲ್ಲಿ ಇರ್ತಾರೆ. ನಮ್ಮ ಫ್ರೆಂಡ್ ರಿಪೇರ್ ಮಾಡಿರೋದಕ್ಕೆ ಚೆನ್ನಾಗಿದೆ ಸರ್. ಕೆಲಸ ಎಲ್ಲ ಚೆನ್ನಾಗಿದೆ. ನಾನು ಹಾಕ್ಸಿದ್ದು ಸೀಟ್ ಕವರ್ ಮತ್ತೆ ಫ್ಲೋರ್ ಮ್ಯಾಟ್ ಹಾಕ್ಸಿದೀನಿ. 3D ಫ್ಲೋರ್ ಮ್ಯಾಟ್ ಮತ್ತೆ ನಪ ಸೀಟ್ ಕವರ್ ಹಾಕಿರೋದು. ವರ್ಕ್ ಎಲ್ಲ ಚೆನ್ನಾಗಿದೆ. 100% ಫಿಟ್ಟಿಂಗ್ ಕೂತಿದೆ. ಏನ್ ಪ್ರಾಬ್ಲಮ್ ಇಲ್ಲ ಸರ್. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಸರ್? ರೆಕಮೆಂಡ್ ಮಾಡ್ಬೋದು ಸರ್. ನೀವು ಇಲ್ಲಿ ಬಂದಿರೋದಕ್ಕೆ ಮೇನ್ ರೀಸನ್ ಏನು? ನೀವು ಬೇರೆ ಕಡೆ JC ರೋಡ್ಗೆಲ್ಲ ಹೋಗ್ತೀರಾ ಅಂತಂದ್ರೆ ಟ್ರಾಫಿಕ್ ಇರುತ್ತೆ. ಆ ರೋಡಲ್ಲೆಲ್ಲ ಕಂಜೆಕ್ಟೆಡ್ ಇರುತ್ತೆ. ನೀವು ರೋಡಲ್ಲಿ ನಿಂತ್ಕೊಂಡು ಪಾರ್ಕಿಂಗ್ ಮಾಡಿ ಸ್ಕ್ರಾಚಸ್ ಕೆಡ್ಕೋಬಹುದು. ಇಲ್ಲಿ ಆರಾಮಾಗಿ ಪಾರ್ಕಿಂಗ್ ಪ್ರಾಬ್ಲಮ್ ಏನಿರಲ್ಲ. ಮತ್ತೆ ಇವರೇ 100% ಟೇಕ್ ಕೇರ್ ಮಾಡ್ತಾರೆ. ಯಾವುದೇ ತರ ಇಶ್ಯೂಸ್ ಬರಲ್ಲ ಅಂತ ನನ್ನ ಸರ್ ಆನ್ಲೈನ್ ಅಲ್ಲಿ ಆರ್ಡರ್ ಕೊಟ್ಟಿದ್ರು. ಆನ್ಲೈನ್ ಅಲ್ಲಿ ನಾನು ಮಾರ್ನಿಂಗ್ ಆರ್ಡರ್ ಮಾಡಿದೆ. ಅವರು ಈವ್ನಿಂಗ್ ಎಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು. ಬಟ್ ನನ್ನ ಕೆಲಸ ಇರೋದ್ರಿಂದ ನೆಕ್ಸ್ಟ್ ಡೇ ಬಂದು ಫಿಟ್ಟಿಂಗ್ ಮಾಡ್ಕೊಂಡಿದ್ದೀರಾ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಟ್ರಾ? ಒಳ್ಳೆ ಚೆನ್ನಾಗಿರೋ ಪ್ರೈಸ್. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ತರ LED ಲೈಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗ್ಬಿಡುತ್ತೆ ನಿಮಗೆ. ನೀವು ಡೈರೆಕ್ಟ್ ಆಗಿ ಬಂದ್ರೆ ಸಾಕು. ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿರುತ್ತೆ. ಸಿಂಗಲ್ ಐಟಮ್ ಹಾಕಿದ್ರೆ ನಿಮ್ಗೆ ಪ್ರೈಸ್ ಹೇಳ್ತಾ ಇದೀನಿ. ಒಂದೇ ಸತಿ ಎಲ್ಲ ಐಟಮ್ ಹಾಕಿದ್ರೆ ಜಾಸ್ತಿ ಅಮೌಂಟ್ ಆದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಮಾಡ್ಕೊಡ್ತೀರಾ? ಫಿಕ್ಸ್ ಅಂತ ಏನಿಲ್ಲ. ಒಂದು ಜಾಸ್ತಿ ಐಟಮ್ ಇದ್ರೆ ಈಗ ಬೇಸಿಕ್ ಗಾಡಿ ತಂದ್ರೆ 40-50 ಸಾವಿರ ಎಲ್ಲ ಬಿಲ್ಲಿಂಗ್ ಹೋಗ್ಬಿಡುತ್ತೆ. ಆ ತರ ಹೋದ್ರೆ ನಾನು ಎಲ್ಲರದಲ್ಲಿ ಡಿಸ್ಕೌಂಟ್ ಮಾಡಿ ಹಾಕೊಡ್ತೀನಿ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ವಿಫ್ಟ್ ತಗೊಂಡ್ ಬರ್ತಾರೆ ಅನ್ಕೊಳ್ಳಿ. ಸೊ ಬೇಸ್ ವೇರಿಯಂಟ್ ಇರುತ್ತೆ. ಸ್ವಿಫ್ಟ್ ನೀವು ಒಂದು ಹೊಸ ಗಾಡಿ ತಗೊಂಡ್ರೆ ಫಸ್ಟ್ ಕಸ್ಟಮರ್ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಸೀಟ್ ಕವರ್ ಫ್ಲೋರ್ ಮ್ಯಾಟ್ ಹಾಕ್ತಾರೆ. ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ ಒಂದು ಆಡಿಯೋ ಸೆಟಪ್ ಮಾಡ್ಬೇಕು, ಸ್ಪೀಕರ್ಸ್ ಹಾಕ್ಬೇಕು ಅಂತ ಇದ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಜನ ಅದು ಸಣ್ಣ ಪುಟ್ಟ ಐಟಮ್ಸ್, ಇದು ಕ್ರೋಮ್ ಹ್ಯಾಂಡಲ್ ಆಗಿರ್ಲಿ, ಡೋರ್ ವೈಸರ್ ಆಗಿರ್ಲಿ, ಸನ್ಫ್ಲಿಮ್ ಅದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದವ್ರು ಹಾಕ್ಸ್ತಾರೆ. ಇಲ್ಲ ಅಂದ್ರೆ ಹಾಕ್ಸಲ್ಲ ಸರ್. ಮೇನ್ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಸೀಟ್ ಕವರ್, ಫ್ಲೋರ್ ಮ್ಯಾಟು, ಸಿಸ್ಟಮ್, ಸ್ಪೀಕರ್ಸ್, ಆಮೇಲೆ ಸನ್ಫ್ಲಿಮ್ ಇಷ್ಟು ಇಂಪಾರ್ಟೆಂಟ್ ಸರ್. ಒಂದು ಗಾಡಿಗೆ ಇಷ್ಟು ಐಟಮ್ಸ್ ಎಲ್ಲ ಇಂಪಾರ್ಟೆಂಟ್. ಇಲ್ಲ ಶೋಕಿ ಇರೋರು ಆಂಪ್ಲಿಫೈರ್ ಹಾಕೊಳ್ತಾರೆ. ಇಲ್ಲ ನೀವು ನೋಡ್ಬೋದು ನಮ್ ಗಾಡಿ ಈ ತರ ಎಲ್ಲ ಹಾಕೊಳ್ತಾರೆ. ಯಾಕಂದ್ರೆ ಎಲ್ಲಾ ಕಸ್ಟಮರ್ಗೆ ಇಷ್ಟೆಲ್ಲ ಐಟಮ್ ಹಾಕೊಳ್ಳಿ ಅಂತ ನಾವು ಹೇಳಕ್ಕಾಗಲ್ಲ. ಈಗ ನೀವು ಒಬ್ರೊಬ್ರು ಬಜೆಟ್ ಇರುತ್ತೆ, ಒಬ್ರ ಹತ್ರ ಇರಲ್ಲ. ಒಬ್ರು ಕ್ವಾಲಿಟಿ ಸರ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಒಂದ್ ಚೆನ್ನಾಗಿರೋದು ಕೊಡಿ ಅಂತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ ನಮ್ಗೆ ಬೆಸ್ಟ್ ಇರೋದು ಬೇಕು ಅಂತ ಕೇಳ್ತಾರೆ. ಈಗ ನಾವೆಲ್ಲರಿಗೆ ಸರ್ ಇಷ್ಟು ಎಲ್ಲ ಒಳ್ಳೆ ಐಟಮ್ ಹಾಕೊಳ್ಳಿ ಸರ್ ಅಂತ ನಾವ್ ಹೇಳಕ್ಕಾಗಲ್ಲ. ಬೆಸ್ಟ್ ಐಟಮ್ ಇದೆ, ಅವ್ರ ಬಜೆಟ್ ಏನಿದೆ, ಬಜೆಟ್ ಅಲ್ಲಿ ಏನಿದೆ ಅವ್ರ ಬಜೆಟ್ ಹೇಳ್ಬಿಟ್ರೆ ನಾವು ಒಂದು ಒಳ್ಳೆ ಪ್ರೈಸ್ ಎಲ್ಲ ಹಾಕೊಡ್ತೀವಿ ಸರ್ ಐಟಮ್. ಅಂದ್ರೆ ಕಮ್ಮಿ ಬಜೆಟ್ ಇದೆ ಅಂತ ಏನು ಚೀಪ್ ಐಟಮ್ ಆ ತರ ಹಾಕಲ್ಲ ಸರ್. ನಾವು ಕಸ್ಟಮರ್ಗೆ ಅವ್ರು ಕೇಳೋ ಮುಂಚೆನೆ ಕೇಳಿದ್ರೇನು ಹೇಳ್ಬಿಡ್ತೀವಿ ನಾವು, ಸರ್ ಈ ತರ ಎಲ್ಲ ಇದೆ ಹಾಕ್ಸ್ಬೇಡಿ ಅಂತ ಹೇಳ್ಬಿಡ್ತೀನಿ. ಸೀಟ್ ಕವರ್ ಅಷ್ಟೇ ಸರ್. ನೀವೆಲ್ಲ ಗೂಗಲ್ ಅಲ್ಲಿ ಇಲ್ಲ 2,500 ರೂಪಾಯಿಗೆಲ್ಲ ಕೊಡ್ತಾ ಇದಾರೆ ಸರ್ ಸೀಟ್ ಕವರ್. ಸರ್ ಟೇಲರೇ 2,000 ರೂಪಾಯಿ 1,800 ರೂಪಾಯಿ ತಗೊಳ್ತಾರೆ. ಆ ಬಟ್ಟೆ 500 ರೂಪಾಯಿ 600 ರೂಪಾಯಿ ಬಟ್ಟೆ ಯಾವ ತರ ಕ್ವಾಲಿಟಿ ಇರ್ಬೇಕು ನೀವು ಇದು ಮಾಡಿ. ಸರ್ ಅದೇ ಹೇಳಿದ್ರು ಸರ್ಗೆ ಫಸ್ಟ್ ನಾನು ಕೇಳಿದೆ, ಸರ್ ಸೀಟ್ ಕವರ್ಸ್ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಅಂತ. ಸೊ 3,000 rupees ಅಲ್ಲಿ ಮಾಡ್ತೀವಿ, ಆದ್ರೆ ಅದು ಬಂದ್ಬಿಟ್ಟು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. 6 months ಅಲ್ಲೇ ಕಂಪ್ಲೇಂಟ್ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. 3,000 rupeesಗೆಲ್ಲ ದಯವಿಟ್ಟು ಯಾರು ಆಗಬೇಡಿ ಸೀಟ್ ಕವರ್ಸ್ ಎಲ್ಲ. ಮಿನಿಮಮ್ ಅಟ್ಲೀಸ್ಟ್ ಒಂದು 5,000 rupees ಸ್ಪೆಂಡ್ ಮಾಡಿ ಕಾರ್ಗೆ ಸೀಟ್ ಕವರ್ಸು. ಸೊ ಬೈಕ್ಗೆ ಆಲ್ಮೋಸ್ಟ್ ಒಂದು 800 rupees ತಗೊಂತಾರೆ ಸೀಟ್ ಕವರ್ಸ್ ಮಾಡೋಕ್ಕೆ. ಕಾರ್ಗೆ ಹೆಂಗೆ 3,000 rupeesಗೆ ಹಾಕ್ಕೊಡ್ತಾರೆ. ಸೊ ಅದೆಲ್ಲ ಸುಮ್ಮನೆ, ಅದೆಲ್ಲ ಸ್ಕ್ಯಾಮ್ ಅದಲ್ಲ. ಸೊ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಪ್ರೊಜೆಕ್ಟರ್ LED ಲೈಟ್ಸ್ ಎಲ್ಲ ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಅದ್ರ ಬಗ್ಗೆ ಹಂಗೆ ಸ್ವಲ್ಪ ಹೇಳಿ ಸರ್. ಸರ್ ಪ್ರೊಜೆಕ್ಟರ್ ಅಲ್ಲಿ ನನ್ನ ಹತ್ರ ಐಡ್ರೈವ್ ಇದೆ, ಝೋಲೋ ಇದೆ. ಓಕೆ, ಎರಡು ಚೆನ್ನಾಗಿದೆ ಸರ್ ಬ್ರ್ಯಾಂಡ್. ಸರ್ ನಾನು ತೋರಿಸ್ತಾ ಇರೋದೆಲ್ಲ ಗ್ಯಾರಂಟಿ ಐಟಮ್ ಇರೋದೆ ಸರ್. ನೋಡ್ಕೊಳ್ಳಿ, ವಾರಂಟಿ ಎಲ್ಲ ಬರುತ್ತೆ. ಸೊ ಪ್ರೊಜೆಕ್ಟರ್ LED ತುಂಬಾ ತರ ಲೈಟ್ಸ್ ಇದು ಝೋಲೋ ಪ್ರೊಜೆಕ್ಟರ್ ಇದೆ, ಐಡ್ರೈವ್ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಪ್ರೊಜೆಕ್ಟರ್ ಲೈಟ್ಸ್ ಇದೆ, ತುಂಬಾ ಇದೆ ಇವ್ರ ಹತ್ರ. ಟ್ರೈ ಕಲರ್ಸ್ ಕೂಡ ಇದೆ ಸರ್. ಇದು ಏನ್ ಬರುತ್ತೆ ಪ್ರೈಸ್? ಬೆಸ್ಟ್ ಅಂದ್ರೆ ಇದು ನಿಮಗೆ 6,500 ಆಗುತ್ತೆ. 6,500 ವಿತ್ ಫಿಟ್ಟಿಂಗ್. ಒಂದೊಂದು ಗಾಡಿಗೆ ಡೈರೆಕ್ಟ್ ಫಿಟ್ ಆಗುತ್ತೆ, ಒಂದೊಂದು ಗಾಡಿಗೆ ಬ್ರಾಕೆಟ್ಸ್ ಹಾಕ್ಬೇಕು, ಒಂದೊಂದು ಗಾಡಿಗೆ ಕುತ್ಕೊಳ್ಳಲ್ಲ. ಬ್ರಾಕೆಟ್ಸ್ ಬಂದು ಎಕ್ಸ್ಟ್ರಾ ಚಾರ್ಜಸ್ ಅದು ಬ್ರಾಕೆಟ್ಸ್ 600 700 ಆ ತರ ಎಕ್ಸ್ಟ್ರಾ ಆಗುತ್ತೆ ಗಾಡಿ ವೈಸ್. ಗಾಡಿ ಡಿಪೆಂಡ್ಸ್ ಆಗುತ್ತೆ ಯಾವ ಗಾಡಿ. ಗಾಡಿದು 200 ರೂಪಾಯಿ ಇರುತ್ತೆ, ನನ್ನ ಗಾಡಿದು 500 ರೂಪಾಯಿ ಇರುತ್ತೆ ಸರ್. ಗಾಡಿ ವೈಸ್ ಅದು ಬ್ರಾಕೆಟ್ಸ್. ಓಕೆ, ನಿಮ್ದು ಶೋರೂಮ್ದು ಟೈಮಿಂಗ್ಸ್ ಹೇಳ್ಬೇಡಿ ಫಸ್ಟ್. ಸರ್ ಬೆಳಗ್ಗೆ 10:00 ಓಪನ್ ಆಗುತ್ತೆ, ಸಾಯಂಕಾಲ 9 ಗಂಟೆ ತನಕ ಇರುತ್ತೆ. ಇಲ್ಲ ರಾತ್ರಿ ಆರಾನ ನಮ್ಗೆ ನೈಟ್ ಅಲ್ಲೇ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ. ಸಂಡೇ ಒಂದು ದಿವಸ ಕ್ಲೋಸಾ? ಸಂಡೇ ಕೆಲಸ ಅದೇ ನೀವು ನಾಳೆ ಸಂಡೇ ಬರ್ತೀವಿ ಅಂತ ಹೇಳಿದ್ರೆ ಬಂದ್ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ರಜಾ ಮಾಡ್ತೀವಿ. ಇಲ್ಲ ಅಂದ್ರೆ ರಜಾ. ಓಕೆ, ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರ್ತೀವಿ. ಕಾಲ್ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಒಂದ್ಸತಿ ಕಾಲ್ ಮಾಡ್ಕೊಂಡು
ಸೊ ಆಮೇಲೆ ಬಂದು ನೀವು ಏನಾದ್ರೂ ಆತರ ನಿಮ್ಗೆ ಡೌಟ್ ಇದ್ರೆ ಇಲ್ಲ ಕೊಟೇಶನ್ ಎಷ್ಟೋ ಜನ ಕೊಟೇಶನ್ ಎಲ್ಲ ಕೇಳ್ತಾರೆ ಆತರ ಏನಾನ ಇದ್ರೆ ವಾಟ್ಸ್ಆಪ್ ನಂಬರ್ಗೆ ನನಗೆ ಮೆಸೇಜ್ ಮಾಡಿ ಸರ್ ರಿಪ್ಲೈ ಮಾಡ್ತೀನಿ ಏನೇನ್ ಕೊಟೇಶನ್ ಎಲ್ಲ ಬೇಕಲ್ಲ ಕಳಿಸ್ತೀನಿ ಏನೇನ್ ನಿಮ್ಗೆ ಯಾವ್ದಾನ ಈ ತರ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕಂದ್ರೂ ಕಳಿಸಿ ಬೇಕಂದ್ರೆ ಹಾಕೊಡ್ತೀವಿ ನಮ್ಮ ಹತ್ರ ಏನೇನಿದೆ ಎಲ್ಲ ತೋರಿಸ್ಕೊಳ್ತೀನಿ ಈ ತರ ಸರ್ ಮೇನ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕಾರ್ ಡ್ಯಾಶ್ ಕ್ಯಾಮ್ ಸರ್ ನಿಮ್ಗೆ ಗೊತ್ತು ಇವಾಗ ಲೈಕ್ ಎಲ್ಲಾದ್ರೂ ಡ್ಯಾಶ್ ಕ್ಯಾಮ್ರಾ ಇನ್ನೊಂದು ನೀವು ಸಿಸ್ಟಮ್ ಹಾಕ್ತೀರಾ ಅನ್ಕೊಳ್ಳಿ ಸಿಸ್ಟಮ್ ಜೊತೆನೆ ಫ್ರಂಟ್ DVR ಬಂದ್ಬಿಡ್ತಾ ಇದೆ ಚೆನ್ನಾಗಿರುತ್ತಾ ಕ್ವಾಲಿಟಿ ಅದು ಸರ್ ಮೆಮೊರಿ ಕಾರ್ಡ್ ಹಾಕೊಳ್ಬೇಕು ಈಗ ಫ್ರಂಟ್ ಏನಾನ ಇನ್ಸಿಡೆಂಟ್ ಆಯ್ತು ಅಂದ್ರೆ ಅದ್ರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಡ್ಯಾಶ್ ಕ್ಯಾಮ್ ಈಗ ತುಂಬಾ ಜನ ಹಾಕ್ಸ್ತಾ ಇದಾರೆ ಅಂದ್ರೆ ಕಂಪನಿಯಿಂದ ಸಿಸ್ಟಮ್ ಕೊಟ್ಬಿಡ್ತಾರಲ್ಲ ಅವ್ರು ಮಾತ್ರ ಹಾಕ್ಸ್ತಾ ಇದಾರೆ ಈಗ ನೀವು ಸಿಸ್ಟಮ್ ಹಾಕಿದ್ರೆ ಎಷ್ಟೋ ಜನ ಫ್ರಂಟ್ ಅಂಡ್ ಬ್ಯಾಕ್ DVR ಹಾಕೊಳ್ತಾರೆ ಅದ್ರಲ್ಲೇ ಬಂದ್ಬಿಡುತ್ತೆ ಇಲ್ಲ 360 ಆಗಿದೆ 360 ಅಲ್ಲೂ ರೆಕಾರ್ಡಿಂಗ್ ಬರುತ್ತೆ ನಿಮ್ಗೆ ಅದು ರೆಕಾರ್ಡ್ ಆಗಿದೆ ಸುಮ್ಮನೆ ಡ್ಯಾಶ್ ಕ್ಯಾಮ್ ಅವಶ್ಯಕತೆ ಇಲ್ಲ ಯಾರನ್ನ ಟಾಪ್ ಅಂಡ್ ಗಾಡಿ ತಗೊಂಡು ಸಿಸ್ಟಮ್ ಕಂಪನಿಯಿಂದ ಸಿಸ್ಟಮ್ ಬಂದಿರುತ್ತಲ್ಲ ಅವರಿಗೆ ಮಾತ್ರ ಡ್ಯಾಶ್ ಕ್ಯಾಮ್ ಈಗ ಅವಶ್ಯಕತೆ ಇರೋದು ಎಷ್ಟೋ ಜನ ಕಂಪನಿಯಿಂದಾನೆ ಸೊ ಈ ತರ ಸಿಸ್ಟಮ್ ಹಾಕಿದ್ರೆ ಬೇಡ ಅಂತ ಹೇಳ್ತಾ ಇದೀರಾ ನೀವು ಅದ್ರಲ್ಲೇ ಬಂದ್ಬಿಡುತ್ತೆ ಅಂತ ಫ್ರಂಟ್ DVR ಕೊಡ್ತೀವಿ ಅದರಲ್ಲೇ ಸೊ ಈ ತರ ಸ್ಟೇರಿಂಗ್ಸ್ ಎಲ್ಲ ಇಕ್ಕಿದ್ರಾ ಸೊ ಇದೆಲ್ಲ ಏನ್ ಸರ್ ಇದೆಲ್ಲ ತೋರಿಸ್ಕೊಡಿ ಹಂಗೆ ಸ್ವಲ್ಪ ಮಿಡ್ ವೇರಿಯಂಟ್ ಗೆ ಬರೋ ಸ್ಟೇರಿಂಗ್ ಇದು ಓಕೆ ಇದರಲ್ಲಿ ಸ್ಟೇರಿಂಗ್ ಅಲ್ಲಿ 2 ತರ ಬರುತ್ತೆ ನೋಡಿ ಇದು ಮಿಡ್ ವೇರಿಯಂಟ್ ಸ್ಟೇರಿಂಗ್ ಇದು ಈಗ ಬೇಸಿಕ್ ಗೆ ಇದು ಬರಲ್ಲ ಇದು ಮಿಡ್ ವೇರಿಯಂಟ್ ಮಿಡ್ ವೇರಿಯಂಟ್ ತಗೊಳ್ತೀರಾ ಅಂದ್ರೆ ಈ ತರ ಕೊಡ್ತಾರೆ ಅವರು ಇದು ಮಾರುತಿ ಜೆನ್ಯೂನ್ ಸರ್ ಇದು ಯಾವ್ದು ಬೇರೆ ಬ್ರ್ಯಾಂಡ್ ಅಲ್ಲ ಮಾರುತಿ ಇದೆ ಇದೆಲ್ಲ ವರ್ಕಿಂಗ್ ಆಗುತ್ತಾ ಎಲ್ಲ ಸರ್ ಹೌದು ಎಲ್ಲ ನಾವು ಆಕ್ಟಿವ್ ಮಾಡ್ಕೊಡ್ತೀರಾ ಎಲ್ಲ ವರ್ಕಿಂಗ್ ತರಾನೇ ಇದು ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ಸರ್ ಇದು ಸೊ ನೋಡ್ಕೊಳ್ಳಿ ಸರ್ ಇವಾಗ ಇದು ಮಿಡ್ ಅಂದ್ರೆ ಯಾವ ಗಾಡಿ ಇದೆ ಫಸ್ಟ್ ಸರ್ ಇದು ಫ್ರಾನ್ಸ್ ಗೆ ಬರುತ್ತೆ ಬೆಲಿನೋಗೆ ಇದು ಯಾವ ಗಾಡಿ ಇದು ಎಲ್ಲ ಗಾಡಿಗೆ ಒಂದೇ ಸರ್ ಒಂದೇ ಸ್ಟೇರಿಂಗ್ ಮಾರುತಿ ಇದೆಲ್ಲ ಒಂದೇ ಇದು ಏನ್ ಪ್ರೈಸ್ ಬರುತ್ತೆ ಇದು ನಿಮ್ಗೆ 7500 ವಿತ್ ಫಿಟ್ಟಿಂಗ್ ವಿತ್ ಆಲ್ ಎಲ್ಲ ವರ್ಕಿಂಗ್ ಎಲ್ಲ ವರ್ಕ್ ಆಗುತ್ತೆ ಓಕೆ ಸೊ ಇನ್ ಕೇಸ್ ಟಾಪ್ ಎಂಡ್ ಬೇಕಂದ್ರೆ ಸ್ಟೇರಿಂಗ್ 8500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ವಿತ್ ಫಿಟ್ಟಿಂಗ್ ಇದು ಲೆದರ್ ಸ್ಟಿಚ್ ಬರುತ್ತೆ ನೋಡಿ ಈ ತರ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಿರಲ್ಲ ಎಲ್ಲ ಸರ್ ಸಾಕೆಟ್ ಟು ಸಾಕೆಟ್ ಇರಲ್ಲ ಸ್ಪಿನ್ ಮಾಡಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಎಲ್ಲ ಸಾಕೆಟ್ ಟು ಸಾಕೆಟ್ ಮಾಡೋದು ಅದೆಲ್ಲ ಇರಲ್ಲ ಸಾಕೆಟ್ ಹಾಕ್ತಿವಿ ಅಷ್ಟೇ ಡೈರೆಕ್ಟ್ ಯಾವುದು ವೈರ್ ಸ್ಕಿನ್ ಗಿನ್ ಏನು ಮಾಡಲ್ಲ ಓಕೆ ಸಿಸ್ಟಮ್ ಅಷ್ಟೇ ಅದರಲ್ಲೇ ಫ್ರೇಮ್ ಬಂದಿರುತ್ತೆ ನೆಕ್ಸ್ಟ್ ಈ ಫ್ರೇಮ್ ಮಾಡಲ್ಲ ಮಿರರ್ಸ್ ಎಲ್ಲಾನು ಇಕ್ಕಿದಿರಲ್ಲ ಸರ್ ಅದು ಬಗ್ಗೆ ನನಗೆ ಸ್ವಲ್ಪ ಹೇಳಿ ಇದು ಅಷ್ಟೇ ಬೆಲಿನೋ ಫ್ರಾನ್ಸ್ ಶಿಫ್ಟ್ ನ್ಯೂ ಶಿಫ್ಟ್ ಎಲ್ಲ ಇನ್ನು XUV 700 ಬೇಸಿಕ್ ಗಾಡಿ ತಗೊಂಡು ಈ ತರ ಫೋಲ್ಡಿಂಗ್ ಮಿರರ್ಸ್ ಬರಲ್ಲ ಆ ತರ ಗಾಡಿಗಳು ಬೇಕಂದ್ರೆ ತರಿಸ್ಕೊಡ್ತೀವಿ ಮಾಡಿ ಆಕ್ಟಿವೇಟ್ ಮಾಡ್ಕೊಡ್ತೀರಾ ಕ್ಲೀನ್ ಆಗಿ ವರ್ಕ್ ಆಗೋ ತರ ಒಳಗಡೆ ಬಟನ್ಸ್ ಎಲ್ಲ ಮಾಡ್ಕೊಡ್ತೀವಿ ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಏನ್ ಬರುತ್ತೆ ಪ್ರೈಸ್ ಇದೆಲ್ಲ ಇದು 15500 ವಿತ್ ಫಿಟ್ಟಿಂಗ್ ಓಕೆ ನಿಮ್ ಕಡೆಯಿಂದ ಬಂದ್ರೆ ಸರ್ ಇದು ಬೆಸ್ಟ್ ಪ್ರೈಸ್ ಹಾಕೊಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ ನಿಮ್ ಚಾನೆಲ್ ಹೆಸರು ಹೇಳ್ಕೊಂಡು ಬಂದ್ರೆ 14500 ಗೆ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಇಲ್ಲಿ ನೀವು ಬರಂಗಿದ್ರೆ ಒಂದೇ ಸತಿ ನಿಮ್ ಕಾರ್ಗೆ ಏನೇನು ಮಾಡಬೇಕು ಸೊ ಎಲ್ಲಾ ತರ ಎತ್ಕೊಂಡು ಕೊಟೇಶನ್ ಹಾಕ್ಸ್ಕೊಂಡು ಬನ್ನಿ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಸೊ ನೆಕ್ಸ್ಟ್ ಸರ್ ಅಲ್ಲಿ ಕೀ ಸೇಫ್ ಅಂತ ಒಂದಿದೆ ಒಂದು ಪ್ರಾಡಕ್ಟ್ ನೋಡಿದೆ ಸೆಂಟ್ರಲ್ ಲಾಕ್ ಸರ್ ಇದು ಓಕೆ ಸೆಂಟ್ರಲ್ ಲಾಕ್ ಇದು ಸೆಂಟ್ರಲ್ ಲಾಕ್ ಬೇಸಿಕ್ ಗಾಡಿಯಲ್ಲಿ ಸೆಂಟ್ರಲ್ ಲಾಕ್ ಕೊಡಲ್ಲ ಆ ಗಾಡಿಗಳಿಗೆ ಸೆಂಟ್ರಲ್ ಲಾಕ್ ಕೊಡ್ತೀವಿ ಒಂದೊಂದು ಗಾಡಿಗೆ ಫ್ರಂಟ್ 2 ಡೋರ್ ಕೊಟ್ಟಿರ್ತಾರೆ ಬ್ಯಾಕ್ ಕೊಟ್ಟಿರಲ್ಲ ಆತರ ಹಾಫ್ ಕಿಟ್ ಬರುತ್ತೆ ಇದರಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ ಫೋನ್ ಅಲ್ಲಿ ಇನ್ ಕೇಸ್ ನೀವು ಒಳಗಡೆ ಕೀ ಇನ್ಸೈಡ್ ಲಾಕ್ ಆಗ್ಬಿಟ್ಟಿದೆ ಗಾಡಿ ಗ್ಲಾಸ್ ಹೊಡಿಯೋದು ಆತರ ಎಲ್ಲ ಇದು ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇದರಲ್ಲಿ ಫೋನ್ ಅಲ್ಲೇ ನೀವು ರಿಮೋಟ್ ತರ ಯೂಸ್ ಮಾಡಬಹುದು ಫೋನ್ ಅಲ್ಲೇ ಅನ್ಲಾಕ್ ಮಾಡಬಹುದು ಗಾಡಿ ಸೊ ಇದೇನ್ ಬರುತ್ತೆ ಪ್ರೈಸ್ ಇದು ಬಂದ್ಬಿಟ್ಟು 4800 ಆಗುತ್ತೆ 4800 ಓಕೆ ಇದು ವಾರಂಟಿ ಗ್ಯಾರಂಟಿ ಏನಾದ್ರು 1 ವರ್ಷ ಬರುತ್ತೆ ಸರ್ 1 ವರ್ಷ ಬರುತ್ತೆ ಅದನ್ನು ಇದು ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಈ ತರ ನೀವು ಫೋನ್ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀರಾ ಸರ್ ಹೆಂಗಿರುತ್ತೆ ಅಂತ ನಮ್ಗೆ ಇದು ನೀವು ಆಪ್ ಈ ತರ ಫೋನ್ ಹಾಕ್ಸ್ತೀರಾ ಅಂದ್ರೆ ನಿಮ್ಗೆ 700 ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಇದು ಓಕೆ ಸೊ ನೋಡ್ಕೊಳ್ಳಿ ಇದೇ ತರ ಬರುತ್ತೆ ಇದು ಇಲ್ಲಿ ಬನ್ನಿ ಎಲ್ಲ ಮೋಟರ್ಸ್ ಎಲ್ಲ ಬರುತ್ತೆ ಸರ್ ಇದೆ ಸರ್ ಉಲ್ಟಾ ಓಪನ್ ಮಾಡಿ ಇದೆ ತೊಂದರೆ ಇಲ್ಲ ನೋಡಿ ಈ ತರ ಬರುತ್ತೆ ನಿಮ್ಗೆ ಎಲ್ಲ ಈ ಸೈರನ್ ಬರುತ್ತೆ ಲಾಕ್ ಒಳಗಡೆ ಕೀ ಅನ್ನ ಬಿದ್ದೋಗಿದ್ದೆ ರಿಮೋಟ್ ಸೈರನ್ ಪ್ಲಸ್ ಆ ಡೋರ್ದು ಎಲ್ಲಾನು ಬಂದ್ಬಿಡುತ್ತೆ ಇವಾಗ ನಂದು ಬಂದ್ಬಿಟ್ಟು ಎರಡು ಡೋರ್ ಮಾತ್ರನೇ ಇದು ಇರುತ್ತೆ ಸರ್ ಮಿಕ್ಕಿದ 2 ಇರಲ್ಲ ಹಾಫ್ ಕಿಟ್ ಎಷ್ಟು ಬರುತ್ತೆ ಚಾರ್ಜಸ್ ಅದು ಹಾಫ್ ಕಿಟ್ 3200 ರೂಪಾಯಿ ಆಗುತ್ತೆ ಓಕೆ ವಿತ್ ಫಿಟ್ಟಿಂಗ್ ಎಲ್ಲ ವಿತ್ ಫಿಟ್ಟಿಂಗ್ ಸರ್ ಯಾವ್ದು ಎಕ್ಸ್ಟ್ರಾ ಇಲ್ಲ ವಿತ್ ಫಿಟ್ಟಿಂಗ್ ಎಲ್ಲ ಸೊ ಫ್ರೆಂಡ್ಸ್ ನೀವೇನಾದ್ರೂ ಗಾಡಿ ಆಕ್ಸೆಸರೀಸ್ ಹಾಕ್ಸ್ಕೊಬೇಕು ಅಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರು ಇವಾಗ ತನಕ ಪ್ರೈಸ್ ಡೀಟೇಲ್ಸ್ ನಿಮ್ಗೆ ಹೇಳೇ ಇಲ್ಲ ಸೊ ಇವರೇ ಬಂದ್ಬಿಟ್ಟು ಫಸ್ಟ್ ಟೈಮ್ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಪ್ರೈಸ್ ಡೀಟೇಲ್ಸ್ ಹೇಳ್ತಾ ಇದ್ದಾರೆ ಮೊದಲು ನಾವು ಹೇಳ್ತಾ ಇರಲಿಲ್ಲ ಸರ್ ಪ್ರೈಸ್ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಕಸ್ಟಮರ್ ವಿಡಿಯೋ ನೋಡಿದ್ರೆ ಈಗ ಪ್ರೈಸ್ ಹೇಳಿದ್ರೇನೆ ಕಸ್ಟಮರ್ ಹೌದು ಗೊತ್ತಾಗುತ್ತೆ ಅಲ್ಲ ಸರ್ ಪ್ರೈಸ್ ಹೇಳಿಲ್ಲ ಅಂದ್ರೆ ಏನ್ ಆಗ್ತಾರೆ ಅಂದ್ರೆ ಕಮೆಂಟ್ ಸರ್ ನೀವು ಪ್ರೈಸ್ ಹೇಳಿಲ್ಲ ಇನ್ನೊಬ್ರು ಪ್ರೈಸ್ ಹೇಳ್ತಾ ಇದಾರೆ
ನೀವು ಬಂದ್ಮೇಲೆ ಜಾಸ್ತಿ ಹೇಳ್ಬಿಟ್ರೆ ನಾವು ಹೆಂಗ್ ಬರ್ಬೇಕು ಅಂತ ಎಲ್ಲ ಮಾಡ್ತಾ ಇದಾರೆ. ಆ ಕಾರಣದಿಂದ ಇದು ಪ್ರೈಸಿಂಗ್ ಹೇಳ್ತಾ ಇರೋದು ಸರ್. ಎಲ್ಲ ಟ್ರಾನ್ಸ್ಪರೆಂಟ್ ಪ್ರೈಸ್ ನಿಮ್ಗೆ ಈ ಪ್ರೈಸ್ ಹೇಳ್ತಾ ಇರೋದು ಯಾವ್ದು ಇನ್ನು ಎಕ್ಸ್ಟ್ರಾ ತಗೊಳಲ್ಲ, ಇನ್ನು ಬೇಕಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಸರ್. ಸನ್ ಫಿಲ್ಮ್ ಅಲ್ಲ, ಒಂದು ನಾರ್ಮಲ್ ಒಂದು ಸ್ವಿಫ್ಟ್ಗೆ ಎಷ್ಟು? ಸನ್ ಫಿಲ್ಮ್ ಅಲ್ಲಿ ನಿಮ್ಗೆ 3 ತರ ಬರುತ್ತೆ ಸರ್. ಒಂದು SRC ಅಂತ ಬರುತ್ತೆ, ಇನ್ನೊಂದು ಗಾರ್ವಾರೆ ಅಂತ ಬರುತ್ತೆ, ಇನ್ನೊಂದು 3M ಬರುತ್ತೆ. SRC ಬಂದ್ಬಿಟ್ಟು ಅನ್ಬ್ರ್ಯಾಂಡ್. ನಿಮ್ಗೆ ಚಿಕ್ಕ ಗಾಡಿಗೆ ಹಾಕ್ತೀರಾ ಅಂದ್ರೆ ಸೈಡ್ ಬ್ಯಾಕ್ ಗ್ಲಾಸ್ ಎಲ್ಲ ಬರುತ್ತೆ, ಫ್ರಂಟ್ ಶೀಲ್ಡ್ ಬರೋದು. ಫ್ರಂಟ್ ನಿಮ್ಗೆ ಸೈಡ್ ಮತ್ತೆ ಬ್ಯಾಕ್ ನಾರ್ಮಲ್ ಹಾಕ್ತೀರಾ ಅಂದ್ರೆ 1600 ರೂಪಾಯಿ ಆಗುತ್ತೆ. ಇಲ್ಲ ಈ ತರ ಗಾರ್ವಾರದ್ ಹಾಕ್ಸ್ತೀರಾ ಅಂದ್ರೆ ಇದು ಒರಿಜಿನಲ್ ಗಾರ್ವಾರ ಸರ್. ಇದು ನೋಡಿ, ಇದು ಸೀಲ್ ತೆಗ್ದಿದ್ದೀವಿ. ಇದು ನೋಡಿ ಈ ತರ ಸೀಲ್ ಬರುತ್ತೆ, ಒರಿಜಿನಲ್ ಸೀಲ್ ಬರುತ್ತೆ ನೋಡಿ, ಈ ತರ ಸೀಲ್ ಬರುತ್ತೆ. ನಾವು ಸೀಲು ತೆಗ್ದಿರಲ್ಲ. ಕಸ್ಟಮರ್ಗೆ ಈ ತರ ಗಾರ್ವಾರ ಬೇಕಂತ ಹೇಳಿದ್ರೆ ಈ ತರ ಬಾಕ್ಸ್ ತಗೊಂಡ್ ಬರ್ತೀವಿ, ಅವ್ರ ಮುಂದೆನೆ ಈ ಸೀಲ್ ಓಪನ್ ಮಾಡೋದು. ಇವಾಗ ಒಂದು ಪೋಲೋಗ್ ಹಾಕ್ಸ್ಬೇಕಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ? 2500 ಆಗುತ್ತೆ. ಏನೇನ್ ಕವರ್ ಮಾಡ್ತೀರಾ ಅದರಲ್ಲಿ? ಬ್ಯಾಕ್ ಗ್ಲಾಸ್ ಬರುತ್ತೆ, ಸೈಡ್ 4 ಗ್ಲಾಸ್ ಬರುತ್ತೆ, ಆಮೇಲೆ ಕ್ವಾರ್ಟರ್ ಗ್ಲಾಸ್, ಫ್ರಂಟ್ ಶೀಲ್ಡ್ ಬರುತ್ತೆ ಸರ್. ಫ್ರಂಟ್ ಶೀಲ್ಡ್ ಬರೋದು. ಇದು ಯಾವ ಬ್ರ್ಯಾಂಡ್? ಇದು ಗಾರ್ವಾರ. ಇದು ಅವ್ರದೇನೆ. ನೋಡ್ಕೊಳ್ಳಿ, ಎಲ್ಲ ಗ್ಲಾಸ್ ಮೇಲೆ ಸೀಲ್ ಬರುತ್ತೆ ಸರ್. ಇದು ಎಷ್ಟು ಬರುತ್ತೆ ಇದು ಹಾಕ್ಬೇಕು? ಇದು 70% ಸರ್. ಇದು 2200 ಆಗುತ್ತೆ. ಇಲ್ಲ ನಮ್ಗೆ ಬಂದ್ಬಿಟ್ಟು ಬ್ರಾಂಡೆಡ್ 3M ಬೇಕು ಅಂದ್ರೆ ಈ ಗಾರ್ವಾರ ಅಲ್ಲಿ ಇನ್ನೊಂದು ಹೈಸ್ಕೂಲ್ ಅಂತ ಬರುತ್ತೆ ಸರ್, ಅದು 4200 ಆಗುತ್ತೆ. ಅದು ತೋರಿಸ್ಕೊಡ್ತೀರಾ ಸರ್ ಸ್ವಲ್ಪ? ಸೊ ಅದು ಒಳ್ಳೆ ಬ್ರ್ಯಾಂಡ್ ಸರ್ ಇದು ಗಾರ್ವಾರ. ಗಾರ್ವಾರ ಎಲ್ಲ ಬ್ರಾಂಡೆಡ್ ಸರ್. ಅನ್ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಸೀಲ್ ಬರಲ್ಲ ಗ್ಲಾಸ್ ಮೇಲೆ ಹಾಕಿದ್ಮೇಲೆ. ಇದ್ರಲ್ಲೆಲ್ಲ ನಾವು ಏನು ಹೈಡ್ ಮಾಡಂಗಿಲ್ಲ, ಎಲ್ಲ ಸೀಲೇ ಬಂದ್ಬಿಡುತ್ತೆ. ಸೊ ಇದೇನಾ ಅದು? ಈ ತರ ಇದು ಗಾರ್ವಾರ ಹೈಸ್ಕೂಲ್ ಅಂತ. ಇದೇನ್ ಬರುತ್ತೆ ಪ್ರೈಸ್? ಇದು 4200. 4200. ಇದು 2200, ಇದು 4200, 2000 ರೂಪಾಯಿ ಜಾಸ್ತಿ. ಇದು 3M ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟು ಬರುತ್ತೆ? 3M ಸರ್, 3M ಮತ್ತೆ ಗಾರ್ವಾರ ಎರಡು ಪೇಪರ್ ಸೇಮೇ ಸರ್ ಬರೋದು. ಆಲ್ಮೋಸ್ಟ್ ನಿಮಗೆ 95% ಸೇಮೇ ಬರುತ್ತೆ ಪೇಪರ್. 3M ಏನಂದ್ರೆ ಬ್ರ್ಯಾಂಡ್ಗೆ ಕಾಸು ಕೊಡ್ಬೇಕು ಸರ್. 3M ಒರಿಜಿನಲ್ 3M ಯಾರು ಹಾಕಲ್ಲ ಸರ್. ನಿಮ್ಗೆ ದೊಡ್ಡ ಸಿರಾಮಿಕ್ ಕೋಟಿಂಗ್ ಎಲ್ಲ ಮಾಡ್ತಾರಲ್ಲ ಅವರೇ ಹಾಕೋದು. ಸಿಂಗಲ್ ಬಾಕ್ಸ್ ಅಲ್ಲಿ ಬರುತ್ತೆ. ಬರೀ ಬಾಕ್ಸ್ ನಿಮ್ಗೆ 6500 ರೂಪಾಯಿ ಇದೆ. ಬೇರೆ ಹಾಕೋದಲ್ಲ, ಎಲ್ಲ ಫೇಕ್. ಅದು ಬರೀ ಸೀಲ್ ಇರುತ್ತೆ ಸರ್, ಪೆಟ್ರೋಲ್ ತಗೊಂಡು ಎರೇಸ್ ಮಾಡಿ ಹೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಕೂಡ, ಯಾಕಂದ್ರೆ 3M ಎಲ್ಲ ಬಂದ್ಬಿಟ್ಟು ಯಾರಿಗೂ ಆತರ ಸಪ್ಲೈ ಮಾಡಕ್ ಕೊಡಲ್ಲ. ಸೊ ಅವ್ರ ಅಫಿಷಿಯಲ್ ಆಥರೈಸ್ಡ್ ಡೀಲರ್ಗಳಿಗೆ ಮಾತ್ರನೇ 3M ಎಲ್ಲ ಸಪೋರ್ಟ್ ಮಾಡೋದು. ಅದು ಕೂಡ ನಾವು ತಿಳ್ಸ್ಕೊಳ್ಳಿ. ಬೇರೆ ಯಾರು ಬೇರೆ ಎಲ್ಲಾದ್ರೂ ಬಂದ್ಬಿಟ್ಟು 3M ಅಲ್ಲಿ ಹಾಕ್ತೀನಿ ಅಂದ್ರೆ ಅದೆಲ್ಲ ಫೇಕ್ ಇರುತ್ತೆ. ಜೆನ್ಯೂನ್ ಆಗಿರೋ ಜಾಗದಲ್ಲಿ ಬಂದ್ಬಿಟ್ಟು ರೋಲಲ್ಲೂ ಬರುತ್ತೆ ಸರ್. ರೋಲಲ್ಲಿ ಬರುತ್ತೆ. ರೋಲಲ್ಲಿ ಬರೋದು ನಿಮ್ಗೆ ಕಾಪಿ ಐಟಮ್. ಅದು ಬಾಕ್ಸ್ ಅಲ್ಲಿ ಕೊಡ್ತಾರೆ ನೋಡಿ, ರೆಡ್ ಕಲರ್ 3M ಬಾಕ್ಸ್ ಅಲ್ಲಿ ಬರುತ್ತೆ. ನೀವು PPF ಮಾಡ್ತಾರೆ, ಸಿರಾಮಿಕ್ ಕೋಟಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ ಅದು. ಬರೀ ಬಾಕ್ಸ್ ಬಂದ್ಬಿಟ್ಟು ನಿಮ್ಗೆ ಒಂದು ಗಾಡಿಗೆ 6500 ರೂಪಾಯಿ. 6500 ಒರಿಜಿನಲ್. ನೀವು ಪ್ರಿಫರ್ ಮಾಡೋದೇ ಬಂದ್ಬಿಟ್ಟು ಗಾರ್ವಾರೆ. ಅಷ್ಟು ಬಜೆಟ್ ಜಾಸ್ತಿನೂ ಇಲ್ಲ, ಅಷ್ಟು ಕಮ್ಮಿನೂ ಇಲ್ಲ. ಬ್ರಾಂಡೆಡ್ ವೈಸ್ ಹೋಯ್ತೀರಾ ಅಂದ್ರೆ ಗಾರ್ವಾರೆ ಬೆಸ್ಟ್ ಸರ್. ನಾನು ನೋಡ್ಬೋದು ಎಷ್ಟು ಹಾಕಿದೀನಿ ಅಂತ. ಅಲ್ಲೆಲ್ಲ ನೋಡ್ತಾ ಇರೋದು ಎಲ್ಲ ಆಲ್ಮೋಸ್ಟ್ ಗಾರ್ವಾರೇನೆ ಸರ್. ಲೋಕಲ್ ಹಾಕಲ್ಲ. ಕಸ್ಟಮರ್ಗೆ ಡೈರೆಕ್ಟ್ ಹೇಳ್ಬಿಡ್ತೀನಿ ಸರ್, ಈ ತರ ಬಬಲ್ಸ್ ಬಂದ್ಬಿಡುತ್ತೆ, ಹಾಕ್ಸ್ಬೇಡಿ. 600-700 ರೂಪಾಯಿ ಜಾಸ್ತಿ ಆಗುತ್ತೆ. ಬ್ರ್ಯಾಂಡ್ ಸೀಲ್ ಸಮೇತ ಬಂದ್ಬಿಡುತ್ತೆ ಅದು. ನೆಕ್ಸ್ಟ್ ಆಮೇಲೆ ಬ್ಯಾಟ್ಮ್ಯಾನ್ ಕವರ್ಸ್. ಸೊ ಇದು ಕೂಡ ಎಲ್ಲರೂ ಆಗ್ತಾ ಇದಾರೆ ಈ ತರ ಬ್ಯಾಟ್ಮ್ಯಾನ್ ಕವರ್ಸ್. ಇದು ಯಾವ ಗಾಡಿಗಳು ಸಿಗುತ್ತೆ ನಿಮಗೆ? 1800 ರೂಪಾಯಿ, 2200 ರೂಪಾಯಿಗೆಲ್ಲ ಆಗ್ತಾ ಇದಾರೆ ಸರ್. ಇದು 1350 ಕೊಡಿ ಸರ್, ಹಾಕ್ಕೊಡ್ತೀನಿ. 1350 ಸೇಮ್ ಅದೇ ಅವ್ರು ಹಾಕೋ ಅದೇ ಮೆಟೀರಿಯಲ್ ಇದನ್ನು. ಯಾವುದು ಇವಾಗ ಬೇರೆ ಅವರೆಲ್ಲ ತೋರಿಸ್ತಾರಲ್ಲ ಎಲ್ಲ ಒಂದೇ ಸರ್. ಈ ತರ ಬಾಕ್ಸ್ ಬರೋದು 1800 ಅದು ಇದು ಅಂತೆಲ್ಲ ಹೇಳ್ತಾರಲ್ಲ. ಇಲ್ಲ ನೋಡಿ, ತರ ಬಾಕ್ಸ್ ಬರೋದು. ಬಾಕ್ಸ್ ಬರುತ್ತೆ. ಯಾವ್ದು ಓಪನ್ ಮಾಡೋ ಬಾಕ್ಸ್ ಎಲ್ಲಾ ತರ ಗಾಡಿಗಳು ಸಿಗ್ಬಿಡುತ್ತೆ. ಗಾಡಿ ವೈಸ್ ಬರುತ್ತೆ ಸರ್. ಇದನ್ನು ನಿಮ್ಗೆ ಗಾಡಿ ವೈಸ್ ಗಾಡಿ ನಿಮ್ಮ ಹತ್ರ ಎಲ್ಲಾ ತರ ಗಾಡಿಗೆ ಅವೈಲೇಬಲ್ ಇದೆಯಾ? ಎಲ್ಲ ಸಿಗ್ಬಿಡುತ್ತೆ ಸರ್. ಅಂದ್ರೆ ಹಳೆ ಗಾಡಿದು ಸಪ್ಲೈ ಇಲ್ಲ ಸರ್. ಇದು ಲೇಟೆಸ್ಟ್ ಬರ್ತಾ ಇದೆ ನೋಡಿ ಗಾಡಿಗಳು. ಲೇಟೆಸ್ಟ್ ಗಾಡಿ ಅದ್ರಲ್ಲಿ ಮಾತ್ರ ಬಂದಿದೆ. ಶಿಫ್ಟ್, ಬೆಲಿನೋ, ಫ್ರಾನ್ಸ್ ಮತ್ತೆ ಕ್ರೆಟಾ, ಈ ತರ ರನ್ನಿಂಗ್ ಗಾಡಿಗಳು ಜಾಸ್ತಿ ಫಾಸ್ಟ್ ಮೂವಿಂಗ್ ಯಾವ್ದಿದೆ ಅದ್ರದ್ದೆಲ್ಲ ಮಾಡಿದ್ದಾರೆ. ಇದು ಇನ್ನು ಹಳೆ ಗಾಡಿದೆಲ್ಲ ಮಾಡಿಲ್ಲ ಸರ್ ಇದು. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸ್ಪೀಕರ್ಸ್ ಎಲ್ಲ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸ್ಪೀಕರ್ಸ್ ಬಗ್ಗೆ ಹಂಗೆ ಸ್ಪೀಕರ್ಸ್ ನೋಡಿ, JBL, ಪೈನಿಯರ್, ಆಮೇಲೆ ಸೋನಿ ಇದೇ ಬ್ರಾಂಡೆಡ್ ಅಂತ ಅನ್ಕೊಂಡ್ಬಿಡಿ. ಇದು ಬಂದ್ಬಿಟ್ಟು ನಮ್ಗೆ ಇದು JBL ಕೇಳಿ 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 ನಾವು ತಲೆಯಲ್ಲಿ ಹಾಕೊಂಡಿರೋ ಬ್ರ್ಯಾಂಡ್ಗಳಿದು. JBL, ಸೋನಿ, ಪೈನಿಯರ್. ಅದು ಬಿಟ್ರೆ ನಿಮ್ಗೆ ತುಂಬಾ ತರ ಇದೆ ಸರ್ ಬ್ರ್ಯಾಂಡ್. ಅವರ ಇದೆ ನೋಡಿ, ಅಲ್ಲಿ JL ಆಡಿಯೋ ಇದೆ ನೋಡಿ. ಇದು ಅವರ ಸ್ಪೀಕರ್ಸ್. ಇದು ವೆನಮ್ ಸಿರೀಸ್ ಗಾಡಿ ಹಾಕಿರೋದು ಅದೇ ಸ್ಪೀಕರ್ಸ್. ಇದು ವೆನಮ್ ಸಿರೀಸ್. ಸೊ ನೋಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಫೈರ್ ಬಾಲ್ ಸೀರೀಸ್ ಬರುತ್ತೆ, ಸ್ಟ್ರಾಮ್ ಸೀರೀಸ್ ಬರುತ್ತೆ, ಆಮೇಲೆ ವೆನಮ್ ಸೀರೀಸ್ ಬರುತ್ತೆ. 3 ತರ. ಇದಕ್ಕಿಂತ ಹೈ ಎಂಡ್ ಇದೆ ಸರ್. ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ, ಅದು ಅಫೋರ್ಡ್ ಮಾಡಲ್ಲ ಅಷ್ಟೇ. ಇವಾಗ ಅವರಲ್ಲಿ ಮಿನಿಮಮ್ ಒಂದು ಬೇಸಿಕ್ ಆಗಿ ಒಂದು ಮಾಡ್ಬೇಕಂದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಸರ್ ನಿಮ್ಗೆ ಒಂದು 4 ಸ್ಪೀಕರ್, ಒಂದು ಸಿಸ್ಟಮ್, ಎಲ್ಲ ಆಂಪ್ಲಿಫೈರ್ ಬೇಕಂದ್ರೆ ಬರೀ ನಿಮ್ಗೆ 4 ಸ್ಪೀಕರ್ ಹಾಕ್ತೀರಾ ಅಂತ ಅವ್ರ JBL ಪ್ರೈಸ್ ಸರ್. ಏನ್ ಬರುತ್ತೆ?
ನಿಮ್ಗೆ 4 ಡೋರ್ ಸ್ಪೀಕರ್ ಹಾಕ್ತೀರಾ ಅಂದ್ರೆ ಫೈರ್ ಬಾಲ್ ಅವರ ಅಲ್ಲಿ 4400 ರೂಪಾಯಿ ಆಗುತ್ತೆ ಸರ್. 4400 ರೂಪಾಯಿ. ಸ್ವಲ್ಪ ಇಲ್ಲ ನಮ್ಗೆ ವೆನಮ್ ಸೀರೀಸ್ ಬೇಕು ಅಂದ್ರೆ ವೆನಮ್ ಕಾಸ್ಟ್ಲಿ ಸರ್. ಸ್ಟ್ರಾಂಗ್ ಸೀರೀಸ್ ಬರುತ್ತೆ, ಅದು ನಿಮ್ಗೆ ಒಂದು ಡೋರ್ಗೆ ಒಂದು ಸೆಟ್ ಅಲ್ಲಿ 2 ಸ್ಪೀಕರ್ಸ್ ಬರುತ್ತೆ. ಅದು ನಿಮ್ಗೆ ಒಂದು 3800 4500 ರೂಪಾಯಿ ಬರುತ್ತೆ. ಸ್ಟ್ರಾಂಗ್ ವೆನಮ್ದು ಬಂದ್ಬಿಟ್ಟು 6800 ರೂಪಾಯಿ ಇದೆ ಸರ್. 2 ಸ್ಪೀಕರ್ ಮಾತ್ರ ಒಂದು ಸೆಟ್ 6800 ರೂಪಾಯಿ ಇದೆ. ವೆನಮ್ ಸೀರೀಸ್ ಅವರ ಅದು. ಓಕೆ, ಇದು ಕೋಎಕ್ಸೆಲ್, ಇದು ಕಾಂಪೋನೆಂಟ್ ಅಲ್ಲ, ಕೋಎಕ್ಸೆಲ್ ಇದೆ. 10,999 ಇದೆ ಸರ್ MRP. ಓಕೆ ಸರ್, ಇನ್ನೊಂದು ಶಿಫ್ಟ್ ಮಾಡಿದ್ದೀವಿ ನಾವು. ಬೇಸಿಕ್ ಗಾಡಿ ಡೈರೆಕ್ಟ್ ಶೋರೂಮ್ ಇಂದ ಬಂದಿರೋದು ಕಸ್ಟಮರು. ಈ ಗಾಡಿಗೆ ಸ್ಟೇರಿಂಗು 4 ಡೋರ್ ಸ್ಪೀಕರು ಸಿಸ್ಟಮ್ ಎಲ್ಲ ಫಿಟ್ ಮಾಡಿದೀವಿ. ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ, ಕೇಳಿ ಇವ್ರಿಗೆ ಯಾವ ತರ ಕೆಲಸ. ಹಾಯ್ ಸರ್ ನಿಮ್ಮ ಹೆಸರು ಸರ್? ಪುನೀತ್ ಅಂತ. ಸೊ ನೀವು ಹೆಂಗ್ ನೋಡ್ಕೊಂಡು ಈ ಶಾಪ್ಗೆ ಬಂದ್ರಿ? ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೇ ಬಂದಿತ್ತು ನಾವು. ನಮ್ಮ ಸಬ್ಸ್ಕ್ರೈಬರ್ ಹಾಗಂದ್ರೆ? ಹೌದು ಸರ್. ಓಕೆ, ಸೊ ಏನೇನ್ ಕೆಲಸ ಮಾಡಿದ್ರೆ ಎಲ್ಲ ಖುಷಿ ಆಯ್ತಾ ನಿಮ್ಗೆ? ಖುಷಿ ಆಯ್ತು. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ರಾ ಸರ್? ಮಾಡುದು ಸರ್. ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ಸರ್? ಮಾಡ್ತೀವಿ ಸರ್ ನಾವು. ಓಕೆ, ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ? ಮಾಡ್ತೀವಿ ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಕಂಗ್ರಾಚುಲೇಷನ್ಸ್, ನೀವು ಹೊಸ ಕಾರ್ ಇಸ್ಕೊಂಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಸರ್. ನೋಡಿ ಸರ್, ವೆನಮ್ ಸೀರೀಸ್ ಬಿಟ್ರೆ ರೇನ್ಬೋ ಸ್ಪೀಕರ್ಸ್ ಇದೆ ನಮ್ಮ ಹತ್ರ. ಓಕೆ, ಇದು ಒಂದು ಕಾಂಪೋನೆಂಟ್, ಒಂದು ಕೋಎಕ್ಸೆಲ್. ಡಿಸೈನ್ ಬೈ ರೈನ್ಬೋ ಇನ್ ಜರ್ಮನ್ ಸರ್. ಇದು ಜರ್ಮನ್. ನಾನೇ ನೋಡಿ ಎರಡೆರಡು ಸ್ಪೀಕರ್ ಇಕ್ಕಿದ್ದೀನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್. ಇದು ಯಾರನ್ನ ನಮ್ಗೆ ಕ್ಲಾರಿಟಿ ಜಾಸ್ತಿ ಕೇಳಬಾರ್ದು, ಮೈಲ್ಡ್ ಆಗಿ ನಂಗೆಲ್ಲ ಹಂಗೆ ಸರ್, ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಅದು ಬೇಕಂದ್ರೆ ನೋಡಿ, ಈ ತರ ರೇನ್ಬೋ ಸ್ಪೀಕರ್ಸ್ ಇದೆ. ಓಕೆ, JL ಆಡಿಯೋ. ಲಾಸ್ಟ್ ಟೈಮ್ ನಮ್ಮ ಗಾಡಿಯಲ್ಲಿ JL ಆಡಿಯೋ ಅಂತ ನಿಮ್ಗೆ ಹೇಳ್ದಲ್ಲ ಸರ್, JL ಆಡಿಯೋ. ಓಕೆ, ಇದು ನಿಮ್ಗೆ ಒಂದು ಸೆಟ್ ಬಂದ್ಬಿಟ್ಟು JL ಆಡಿಯೋ ಕಾಂಪೋನೆಂಟ್ ಸ್ಪೀಕರ್ಸ್ ಬಂದ್ಬಿಟ್ಟು 13,500 ಇದೆ. 13,500. ಇದು ರೈನ್ಬೋದ್ ಎಷ್ಟಿದೆ? ಇದು ಕಾಂಪೋನೆಂಟ್ ಒಂದು ಕೋಎಕ್ಸೆಲ್ ತಗೊಳ್ತೀರಾ ಅಂದ್ರೆ 9,500. 9,500. ಯಾರಾದ್ರೂ ಇನ್ ಕೇಸ್ ಈ ಪ್ರೈಸ್ ಯಾರನ್ನ ಕೊಟ್ರೆ ನಿಮ್ಗೆ ರೇನ್ಬೋ ಸ್ಪೀಕರ್ಸ್ ಇದು ಹತ್ತುಗಡೆ ವಿಚಾರಿಸ್ಕೊಂಡು ಬನ್ನಿ ಸರ್. ಇದು ಯಾರು ಕೊಡಕ್ ಸಾಧ್ಯನೇ ಇಲ್ಲ ಸರ್. ಕಾಂಪೋನೆಂಟ್ ಒಂದು ಸೆಟ್ ಕೋಎಕ್ಸೆಲ್ 9,500ಗೆ ವಿತ್ ಫಿಟ್ಟಿಂಗ್ ಹಾಕೊಡ್ತೀನಿ ಸರ್. ರೇನ್ಬೋ ಸ್ಪೀಕರ್ಸ್ ಜರ್ಮನ್ ಮೇಡ್. ಇದು ಬ್ಲಾಪ್ ಅಂತ ಕೂಡ ಇದೆ ಸರ್, ಅದೇಂಗೆ ಸರ್? ಪರವಾಗಿಲ್ವಾ? ಅದು ಚೆನ್ನಾಗಿದೆ ಸರ್. ಒಂದು ಮೀಡಿಯಂ ರೇಂಜ್ ಅಲ್ಲಿ ಹಾಕ್ತೀರಾ ಅಂದ್ರೆ ಚೆನ್ನಾಗಿದೆ ಸರ್. ಓಕೆ, ಏನ್ ಬರುತ್ತೆ ಪ್ರೈಸ್ ಇದು? ಬ್ಲಾಪ್ ಒಂದು ಸೆಟ್ ಬಂದ್ಬಿಟ್ಟು 2,200 ಆಗುತ್ತೆ. 2,200. ನನ್ನ ಹತ್ರ ಬಜೆಟ್ ಕಡಿಮೆ ಇದೆ, ಆದ್ರೆ ಕ್ವಾಲಿಟಿ ಬೇಕಂದ್ರೆ ಬ್ಲಾಪ್ ಅಂತ ಹಾಕೊಬೇಕು. ಅದೇ ಸರ್, ಬಜೆಟ್ ವೈಸ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಒಂದು ಚೆನ್ನಾಗಿರೋ ಪ್ರಾಡಕ್ಟ್ ಹಾಕ್ತೀರಾ ಅಂದ್ರೆ ನೋಡಿ, ಇದು JBL. ಅದು ಏನ್ ಸರ್ ಒರಿಜಿನಲ್ JBL ಹೆಂಗೆ ಸರ್? ಅದು ಸರ್ ಕಾಪಿ ಬರುತ್ತೆ ಸರ್, ತುಂಬಾ ತರ. ಓಕೆ, ಕಾಪಿ ಐಟಮ್ ಯಾವ್ದು ಇಲ್ಲಿ ಲಿಕ್ಕಿಲ್ಲ, ನಿಮ್ಗೆ ತೋರಿಸ್ತಾ ಇದ್ದೆ. ಕಾಪಿ ಬರುತ್ತೆ, ಹಿಂದ್ಗಡೆ ಸ್ಕ್ಯಾನರ್ ಬರುತ್ತೆ, ಸ್ಪೀಕರ್ ಹಿಂದ್ಗಡೆ ಸ್ಕ್ಯಾನರ್ ಬರುತ್ತೆ. ಅದ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ ಇದೆಯಾ ಲೋಕಲ್ ಇದೆ. ಅದರಲ್ಲೂ ಈಗ ಅದು ಬಂದ್ಬಿಟ್ಟಿದೆ ಸರ್. ಅದರಲ್ಲೂ ಸ್ಕ್ಯಾನರ್ ಬರ್ತಾ ಇತ್ತು, ಆತರ ಅದಕ್ಕೆ ಸರ್ ನಾನು ಹೇಳ್ತಾ ಇರೋದು. JBL, ಸೋನಿ, ಪೈನಿಯರ್ ಅಲ್ಲಿ ತುಂಬಾ ಹಳೆ ಬ್ರ್ಯಾಂಡ್ ಸರ್ ಇದು. ನೀವು ನಾವು ಚಿಕ್ಕ ವಯಸ್ಸಿಂದಾನೇ ಸೋನಿ, JBL, ಪೈನಿಯರ್ ಕಾರ್ಸ್ ಗೆಲ್ಲ ಇದೆ ತಾನೆ. ಎಷ್ಟು ಕಾಂಪಿಟೇಟರ್ಸ್ ಇದಾರೆ ಅಂದ್ರೆ ಇದರಲ್ಲಿ ಎಷ್ಟು ಐಟಮ್ ಕಾಪಿ ಸರ್. ಲಾಸ್ಟ್ ಟೈಮ್ ನಾನೇ ಒಂದ್ ಸೆಟ್ ತಂದ್ಬಿಟ್ಟಿದ್ದೀನಿ, ಒರಿಜಿನಲ್ ಅಂತ ತಂದಿದ್ದೀನಿ ನಾನೇ. ಬೇರೆ ಒಂದು ಐಟಮ್ ಇಂದ ತಂದ್ಬಿಟ್ಟು ಕಸ್ಟಮರ್ಗೆ ಹೇಳಿದೆ ನಾನೇ, ಸ್ಕ್ಯಾನ್ ಮಾಡಿ ಸರ್ ಅಂತ ಹೇಳಿದೆ. ಅವ್ರು ಸ್ಕ್ಯಾನ್ ಮಾಡಿ ನೋಡಿದ್ರೆ ಸ್ಕ್ಯಾನರೇ ಓಪನ್ ಆಗ್ತಾ ಇಲ್ಲ. ನಾನೇ ಫುಲ್ ಶಾಕ್ ಆಗ್ಬಿಟ್ಟೆ ಸರ್. ಒರಿಜಿನಲ್ ಐಟಮ್ ತಂದಿದ್ದೀನಿ. ನಿಮ್ಮ ಹತ್ರ ಹೆಂಗೆ ಸರ್ ಎಲ್ಲ ಒರಿಜಿನಲ್ ಐಟಮ್ ಮಾತ್ರ ಇರೋದಾ? JBL ಹಾಕಕ್ಕೆ ಬಿಟ್ಬಿಟ್ಟೆ ಸರ್. JBL ಬಿಟ್ಬಿಟ್ಟೆ, ನಾನು ನಿಜ ಹೇಳ್ತಾ ಇದೀನಿ. ಇದು ಫೈರ್ ಬಾಲ್ದು ಅವರಾದ್ ಆಗ್ತಾ ಇದೀನಿ ಸರ್. ಚೆನ್ನಾಗಿದೆ ಇದು. ಇನ್ನು ನೀವು ಡೆಲ್ಲಿಯಲ್ಲೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು, ನೀವು ಎಲ್ಲಾರು ಆಗ್ತಾ ಇದಾರೆ ಸರ್. ಅವರಾದ್ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಇದು. ರಿಪ್ಲೇಸ್ಮೆಂಟ್ ಅಷ್ಟೇ ಸರ್, ಏನಾದ್ರೆ ಪೀಸ್ ಟು ಪೀಸ್ ಅವಾಗ್ಲೇ ಕೊಟ್ಬಿಡ್ತಾನೆ. ಇಂಡಿಯನ್ ಮೇಕಾ ಇದು? ಯಾವುದು ಅವರಾದು? ಇಲ್ಲ ಸರ್, ರಷ್ಯನ್ ಇದು. ರಷ್ಯನ್. ಇದು ಜಪಾನ್, ಜರ್ಮನ್. ಓಕೆ, ಜರ್ಮನ್, ಅದು ರಷ್ಯನ್ ಮೇಡ್ ಅದು. ಓಕೆ, ನೆಕ್ಸ್ಟ್ ಇಲ್ಲಿ ಏನೋ ಪಂಚ್ ಆಡಿಯೋ ಅಂತ ಇದೆ, ಇದೇನು ಸರ್? ಇದು ಈಗ ಎಲ್ಲೋ ಬಡವರು ಅಷ್ಟು ಅಫರ್ಟ್ ಮಾಡೋಕ್ಕಾಗಲ್ಲ, JBL ಅಫರ್ಟ್ ಮಾಡೋಕ್ಕಾಗಲ್ಲ ಸರ್. ಒಂದು ಜಾಸ್ತಿ ಕೇಳಲ್ಲ ಸರ್, ಸ್ವಲ್ಪ ಚೆನ್ನಾಗಿರೋದೇ ಹಾಕೊಡಿ ಅಂತ ಹೇಳ್ತಾರಲ್ಲ ಅವ್ರು ಅಂತವ್ರಿಗೆ ಪೈನಿಯರ್ ಪಂಚಾಡಿ ಅಂದ್ರೆ ಇದು ನಿಮ್ಗೆ JBL ಅಷ್ಟು ಎಫೆಕ್ಟ್ ಬರುತ್ತೆ ಸರ್. ಅದಕ್ಕೇನ್ ಗ್ಯಾರಂಟಿ ಕೊಡ್ತಾನೆ JBLಗೆ, ಅದು ಅದೇ ಗ್ಯಾರಂಟಿ. ಇದು ಏನ್ ಪ್ರೈಸ್? ಇದು 1,650 ರೂಪಾಯಿ ಆಗುತ್ತೆ. 1,650. 1 year ವಾರಂಟಿ ಬೇರೆ ವಾರಂಟಿ. ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ಕಸ್ಟಮರ್ಗೆ ನಾವು 1,800 ರೂಪಾಯಿಗೂ ಆಗ್ತಾ ಇದೀವಿ ಸರ್. ಇದು ಇರೋ ಮಾತು. ನಿಮ್ ಕಡೆಯಿಂದ ಬಂದ್ರೆ ಒಂದು 150 ರೂಪಾಯಿ 200 ರೂಪಾಯಿ ಕಮ್ಮಿ ಹಾಕೊಡಿ, ಕಡಿಮೆ ಅಲ್ಲಿ ಮಾಡ್ಕೊಡಿ. ನಿಮ್ ಕಡೆ ಅದೇ ನಿಮ್ ಚಾನಲ್ ಹೆಸರು, ಯಾಕಂದ್ರೆ ನಿಮ್ ಚಾನಲ್ ಇಂದ ತುಂಬಾ ಹೆಲ್ಪ್ ಆಗಿದೆ. ಕ್ಯಾಬ್ ಅವರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ಕ್ಯಾಬ್ ಡ್ರೈವರ್ಸ್ ಅಲ್ಲ, ಸೊ ಇಲ್ಲಿ ಬಂದು ವಿಸಿಟ್ ಮಾಡಿ. ಸೊ ನಿಮ್ಗೆ ಈ ತರ ಏನಾದ್ರು ಲೈಕ್ ನಾರ್ಮಲ್ 3,200 ಹಾಕೊಡಿ. 3,200 rupeesಗೆ 4 ಡೋರ್ ಸ್ಪೀಕರ್ಸ್ ನಿಮ್ಗೆ ಹಾಕೊಡ್ತಾರೆ. ಸೊ ಇಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೀವಿ, ಸ್ಕ್ರೀನ್ ಶಾಟ್ ತಗೊಂಡು ಬಂದು ತೋರಿಸಿದ್ರೆ ಸಾಕು, ನಿಮ್ಗೆ ಆ ಪ್ರೈಸ್ಗೆ ಮಾಡ್ಕೊಡ್ತಾರೆ. ನೀವು ಬೇರೆ ಎಲ್ಲಾದ್ರೂ ವಿಚಾರಿಸ್ಬೋದು, ಈ ತರ ಪ್ರೈಸು ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಸೊ ಇವ್ರು ಮಾತ್ರನೇ ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಒಳ್ಳೆ ಏನಪ್ಪ ಕಡಿಮೆ ಕೊಡ್ತಾರೆ ಅಂತ ಯಾವುದೋ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ.
ನೀವು ಬೇರೆ ಕಡೆಯಲ್ಲಿ ಹೋದ್ರೆ ನಿಮ್ಗೇನೆ ಗೊತ್ತಿರುತ್ತೆ, ಬನ್ನಿ 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 ಅಂತ ಹೇಳ್ತಾರೆ, ಅಲ್ಲೆಲ್ಲ ನೀವು ಹೋಗಿ ಅದು ಜೆಸಿ ಸರ್ ಇಲ್ಲಿ ನಾವು ಮಾಡೋ ಅಂಗಡಿ ಏನ್ ಇದಂದ್ರೆ ಬಸವೇಶ್ ನಗರ್ ಎಷ್ಟೋ ಜನ ಜೆಸಿ ರೋಡ್ ನಂಬ್ಕೊಂಡು ನಮ್ದು ಅಂಗಡಿ ಇದೆ ಸರ್ ಜೆಸಿ ರೋಡ್ ಅಲ್ಲಿ ಇನ್ನೂ ಅಂಗಡಿ ಸರ್. ಅಲ್ಲಿ ಜೆಸಿ ರೋಡ್ಗೆ ಹೋಗಿ ಜೆಸಿ ರೋಡ್ ಅಲ್ಲಿ ನಾವು ಜೆಸಿ ರೋಡ್ ಇಂದಾನೆ ಸರ್ ತರೋದು ಐಟಮ್. ಯಾವ್ದು ನಮ್ದು ಡೈರೆಕ್ಟ್ ಡೆಲ್ಲಿಯಿಂದ ಆ ತರ ಬರೋದೇನಿಲ್ಲ ಸರ್. ಇರೋ ಮತ್ತೆ ನಾವು ಜೆಸಿ ರೋಡ್ ಅಂತಾನೆ ತರೋದು. ಇಲ್ಲಿ ಯಾಕೆ ಮಾಡಿದೀವಿ, ಇಲ್ಲಿ ಯಾಕೆ ಆಗ್ತಾ ಇದೀವಿ ಅಂದ್ರೆ ಜೆಸಿ ರೋಡ್ ಅಲ್ಲಿ ಈಗ ಅನ್ಕೊಳ್ಳಿ ನಾವು ಲೊಕೇಶನ್ ಕಳಿಸ್ತೀವಿ, ಜೆಸಿ ರೋಡ್ ಅಂಗಡಿದು ಲೊಕೇಶನ್ ಕಳ್ಸಿದ್ರೆ ಬರೋ ದಾರಿಯಲ್ಲಿ ಎಷ್ಟು ಜನ ಅಡ್ಡ ಬರ್ತಾರಂದ್ರೆ ಸರ್ ಬಂದು ಏನ್ ಮಾಡ್ತಾರೆ ಅಂದ್ರೆ ನಾವು ಕೊಟ್ಟಿರೋ ಕೊಟೇಶನ್ ಅವ್ರ ಕಸ್ಟಮರು ಈಗ ಅನ್ಕೊಳ್ಳಿ ಕೇಳ್ತಾರೆ ಎಷ್ಟಕ್ಕೆ ಹಾಕೊಡ್ತೀಯ ಅಂತ ಕಾರಲ್ಲೇ ಕೇಳಿದ್ರೆ ನಾವು ಒಂದು ಒರಿಜಿನಲ್ ಸ್ಪೀಕರ್ 2200 ರೂಪಾಯಿ ಹೇಳಿದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸರ್ 1600 ರೂಪಾಯಿ ಹಾಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿ. ಈಗ ಒಬ್ರೊಬ್ರು ಕಸ್ಟಮರ್ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ ಇಲ್ಲಿ ಎಷ್ಟಿಗೆ ಕಮ್ಮಿ ಹೋಗಿ ನೋಡೋಣ ಅಂತ ಹೋಯ್ತಾರೆ, ಹೋಗ್ಬಿಟ್ಟು ಮೋಸ ಆಗಿ ಹೋಗ್ಬಿಡ್ತಾರೆ ಸರ್. ಅದು ಒಂದು ರೀಸನ್. ಆಮೇಲೆ ಪಾರ್ಕಿಂಗ್ ಒಂದ್ ಗಾಡಿ ನಾವು ಹಾಕ್ಬಿಟ್ಟಿದೀವಿ ಅಂದ್ರೆ ಇನ್ನೊಂದು ಬರೋದು ಸರ್ ಸ್ವಲ್ಪ ಸೈಡಿಗೆ ಹಾಕೊಳ್ಳಿ ಅಂತ, ಮತ್ತೆ ಕಸ್ಟಮರ್ ಸರ್ ಸೈಡಿಗೆ ಹಾಕೊಳ್ಳಿ ಬನ್ನಿ ಸರ್, ಆ ತರ ಆಗೋದು. ಸ್ಕ್ರಾಚ್ ಆಗ್ಬಿಡೋದು ಗಾಡಿ ಹೊಸ ಅದು ಡೈರೆಕ್ಟ್ ಶೋರೂಮ್ ತರ್ತಾರೆ ಆಕ್ಸೆಸರೀಸ್ ಆಗಕ್ಕೆ. ಒಂದು ಸ್ಕ್ರಾಚ್ ಹಾಕಿದ್ರು ನಮ್ಗೆ ಒಂದು ಸ್ಕ್ರಾಚ್ ಆಗೋ ತರ ಕಾಣುತ್ತೆ ಅದು ಹೊಸ ಗಾಡಿಗೆ, ಆ ತರ ಆಗ್ಬಿಡುತ್ತೆ. ಅದರಿಂದ ಏನ್ ಮಾಡಿದ್ವಿ, ಅಲ್ಲೂ ಅಂಗಡಿ ಇದೆ ಸರ್. ಇಲ್ಲಿ ಯಾಕೆ ಮಾಡಿದ್ವಿ ಅಂದ್ರೆ ನೋಡ್ತಾ ಇರ್ಬೋದು ಯಾವ ತರ ಗಾಡಿ ನಿಂತ್ಕೊಂಡಿದೆ ಅಂದ್ರೆ ಆರಾಮಾಗಿ ನೋಡ್ಬೋದು. ಅಂಗಡಿ ಒಳಗಡೆ ಒಂದ್ 3 ಗಾಡಿ ನಿಲ್ಸಿ ಅಲ್ಲೂ ಆಚ ಕಡೆನೂ ನಿಲ್ಸ್ಬಿಟ್ಟು ಕೆಲಸ ಮಾಡ್ಬೋದು. 2 ಗಾಡಿ ನಿಲ್ಸ್ಬೋದು. ನಿಮ್ಮ ಹತ್ರ ಟೆಕ್ನಿಷಿಯನ್ಸ್ ಇರೋರೆಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್. 2 ಜನ ಎಲೆಕ್ಟ್ರಿಷಿಯನ್ ಇದಾರೆ ಸರ್. 3 ಜನ ಸೀಟ್ ಕವರ್ ಫಿಟ್ ಮಾಡೋರು 3 ಜನ ಇದಾರೆ ಸರ್. ಓಕೆ. ನಿಮ್ಗೆ ಸೀಟ್ ಕವರ್ ಸ್ಟಿಚ್ ಮಾಡ್ತೀರಾ ಅಂದ್ರೆ 3 to 4 hours ಮ್ಯಾಕ್ಸಿಮಮ್, ಒಂದು 5 hours ಸರ್. ಕೆಲಸ ಚೆನ್ನಾಗಿ ಆಗ್ಬೇಕಂದ್ರೆ ಸೀಟ್ ಕವರ್ ಮಾತ್ರ ಸ್ವಲ್ಪ ವೇಟ್ ಮಾಡಿದ್ರೆ ಯಾವ ತರ ವೇಟ್ ಮಾಡ್ತಾರೆ ಆ ತರ ಫಿನಿಶಿಂಗ್ ಬರುತ್ತೆ. ಯಾಕಂದ್ರೆ ಹೊಲಿಬೇಕು, ಆಮೇಲೆ ಇಲ್ಲಿ ತಂದು ನಾವು ಫಿಟ್ ಮಾಡ್ಬೇಕು. ಅರ್ಜೆಂಟ್ ಅಲ್ಲಿ ಮಾಡಕ್ಕಾಗಲ್ಲ. ಈಗ ಒಂದು ಸಿಸ್ಟಮ್ ಹಾಕ್ತೀರಾ ಅನ್ಕೊಳ್ಳಿ, ಎಲ್ಲ ಐಟಮ್ ಇರುತ್ತೆ, ಗಾಡಿ ವೈಸ್ ಫ್ರೇಮ್ ಬಂದ್ಬಿಡುತ್ತೆ, ಸಿಸ್ಟಮ್ ಹಂಗೆ ರೆಡಿ ಟು ಫಿಟ್ ಹಾಫ್ ಅವರ್ ಅಲ್ಲಿ ಹಾಕೊಟ್ಬಿಡ್ತೀನಿ. ಸಿಸ್ಟಮ್ ಆಕ್ಸೆಸರೀಸ್ ಆಕ್ಸೆಸರೀಸ್ ಫುಲ್ ಕಂಪ್ಲೀಟ್ ಆಗಿರ್ಲಿ, ಫುಲ್ ಫಿಟ್ಟಿಂಗ್ ಆಗಿರ್ಲಿ ಸರ್. ಸೀಟ್ ಕವರ್ ಒಂದು ಬಿಟ್ಟು 2 hours 3 hours ಅಲ್ಲಿ ಮಾಡ್ಕೊಟ್ಬಿಡ್ತೀವಿ. ಸೊ ಫ್ರೆಂಡ್ಸ್, ಇಷ್ಟೊತ್ತು ನಿಮಗೆ ಸ್ಪೀಕರ್ಸ್ ಎಲ್ಲ ಡೀಟೇಲ್ಸ್ ತೋರಿಸ್ಕೊತಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಸಬ್ ಊಫರ್ಸ್ ಇದೆ ಸರ್. ಸಬ್ ಊಫರ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್. ಸರ್ ನೋಡಿ, ಕಡಿಮೆ ಮೊದಲಿಂದ ನಾನು ಹೇಳ್ತಾ ಇದೀನಿ, ಒಂದು ಕಮ್ಮಿ ಬಜೆಟ್ ಬೇಕಂದ್ರೆ ನೋಡಿ ಈ ತರ ಟ್ಯೂಬ್ಗಳು ಸಿಗುತ್ತೆ. ಇದಕ್ಕೆ ಒಂದು ವೈರಿಂಗ್ ಕಿಟ್ ಹಾಕ್ಬೇಕು, ಒಂದು ಟ್ಯೂಬ್ ಹಾಕ್ಬೇಕು, ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ. ಇದು ಎಷ್ಟು ವಾಚ್ ಇದು? ಇದನ್ನ ಬೇರೆ ಬರುತ್ತೆ. 1000 ನೋಡಿ, 1100 ಇದೆ, ಅಲ್ಲಿ 2100 ಇದೆ. ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದು ವಾಟ್ಸ್ ಕೊಡ್ತಾರೆ. ಇದು ಏನ್ ಬರುತ್ತೆ ಸರ್ ಪ್ರೈಸ್ ಇದು? ಸರ್ ಇದಾಗ್ತೀರಾ ಅಂದ್ರೆ ವಿತ್ ವೈರಿಂಗ್ ಕಿಟ್ ನಿಮಗೆ 6500 ಆಗ್ತದೆ. 6500 ಓಕೆ. ಇನ್ಬಿಲ್ಟ್ ಆಂಪ್ ಊಫರ್ ಬರುತ್ತೆ ಇದರಲ್ಲಿ. ಅದು ಮೈ ಟಿವಿಎಸ್ ಹಾಕ್ತೀರಾ ಅಂದ್ರೆ ಒಂದು ಬಾಕ್ಸ್ ಬರುತ್ತೆ ಸರ್. ಅದು ಬ್ಯಾಕ್ಸ್ ಅಲ್ಲಿ ಊಫರ್ ಮತ್ತೆ ಇನ್ಬಿಲ್ಟ್ ಆಂಪ್ ಅದರಲ್ಲೂ ಅದಾಗ್ತೀರಾ ಅಂದ್ರೆ 9000 ರೂಪೀಸ್ ಆಗ್ತದೆ. 9000 ರೂಪೀಸ್ ವಿತ್ ವೈರಿಂಗ್ ಕಿಟ್, ವಿತ್ ಫಿಟ್ಟಿಂಗ್, ವೈರಿಂಗ್ ಕಿಟ್ ಫಿಟ್ಟಿಂಗ್ ಎಲ್ಲ ಸೇರಿಸಿ 9000 ರೂಪೀಸ್ ಹಾಕ್ಕೊಡ್ತೀರಾ. 9000 ರೂಪೀಸ್ ಹಾಕ್ಕೊಡ್ತೀರಾ. ಓಕೆ, ನೆಕ್ಸ್ಟ್ ಸರ್. ಇಲ್ಲ, ನೀವು ಇದರಲ್ಲಿ ಇದು ಯಾಕೆ ಹಾಕ್ಬೇಕಂದ್ರೆ ಮೈಲ್ಡ್ ಆಗಿ ಕೇಳ್ತೀರಲ್ಲ, ಒಂದು ಜಾಸ್ತಿ ಊಫರ್ ಬೇಡ, ಮೈಲ್ಡ್ ಆಗಿದ್ರೆ ಅವ್ರು ಆಗ್ಬೋದು. ಈ ತರ ಲೈಟ್ ಆಗಿ ಬೇಸ್ ಬರುತ್ತೆ. ಇಲ್ಲ, ಫುಲ್ ಬೇಸ್ ಇರೋ ಬೇಸ್ ಇಂದ ಕೇಳ್ತೀರಾ ಅಂದ್ರೆ ಸಪರೇಟ್ ಆಂಪ್ ಆಗ್ಬೇಕು. ಆಂಪ್ ಹಾಕಿ ಆ ಆಂಪ್ ಗೆ ನಾವು 4 ಡೋರ್ ಸ್ಪೀಕರ್ ಬಂದ್ಬಿಟ್ಟು ಆಂಪ್ ಗೆ ವೈರಿಂಗ್ ಕಟ್ಟಿ ಸಪರೇಟ್ ಇನ್ನೊಂದು ಆಂಪ್ ಹಾಕಿ ಊಫರ್ ಹಾಕ್ತೀವಿ ಸರ್. ಆವಾಗಲೇ ಒಳ್ಳೆ ಎಫೆಕ್ಟ್ ಕೊಡೋದು. ಬರೀ ಒಂದು 4 ಚಾನಲ್ ಆಂಪ್ ಹಾಕ್ಬಿಟ್ಟು 4 ಸ್ಪೀಕರ್ ಹಾಕ್ಬಿಡ್ತೀವಿ ಅಂದ್ರೆ ಅದು ಎಫೆಕ್ಟ್ ಬರಲ್ಲ, ಪರ ಅನ್ನುತ್ತೆ. ಒಳ್ಳೆ ಸೆಟಪ್ ಮಾಡ್ಕೊಡಿ ಅಂದ್ರೆ ಎಷ್ಟಾಗುತ್ತೆ ಸರ್ ಮಿನಿಮಮ್ ಒಂದು ಒಳ್ಳೆ ಸೆಟಪ್? ಸರ್ ಒಳ್ಳೆ ಅದೇ ಒಂದು 4 ಚಾನಲ್ ಆಂಪ್, 4 ಸ್ಪೀಕರು, ಅದೇ ಆಂಪ್ಲಿಫೈರ್ ಸೆಟಪ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಒಂದು 25,000 ರೂಪೀಸ್. 25,000 ರೂಪೀಸ್ ಒಳ್ಳೆ 4 ಸ್ಪೀಕರು, ಒಂದು ಆಂಪ್, ಒಂದು ಊಫರ್, 25,000 ರೂಪೀಸ್ ಸ್ಟಾರ್ಟಿಂಗ್ ಇರುತ್ತೆ ಸರ್. ಅದು ಸೂಪರ್ ಸರ್. ಸೊ ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ತುಂಬಾ ಜನ ಬಂದ್ಬಿಟ್ಟು ಈ ಕಾಂಬೋಸ್ ಎಲ್ಲ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಕಾಂಬೋಸ್ ಇದೆಯಾ ಸರ್? ಅದೇ ಅವಾಗಿಂದ ಹೇಳೋಣ ಅನ್ಕೊಂಡೆ. ಕಾಂಬೋಸ್ ಅಂತ ದಯವಿಟ್ಟು ಹೋಗ್ಲೇಬೇಡಿ. ಓಕೆ. ಕಾಂಬೋಸ್ ಅಲ್ಲಿ ಈಗ 9500ಗೆ ಒಂದು ಸಿಸ್ಟಮ್, 4 ಡೋರ್ ಸ್ಪೀಕರ್, ಸನ್ ಫಿಲ್ಮ್, ಬಟ್ಟೆ, ಪರ್ಫ್ಯೂಮ್, ಅದು ಇದು 8 ಐಟಮ್ ಕೊಡ್ತಾ ಇದೀವಿ, 10 ಐಟಮ್ ಕೊಡ್ತಾ ಇದೀವಿ ಸರ್. ಯಾರನ್ನ ಲಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾರ? ಇಲ್ಲ, ಯಾರು ಮಾಡಲ್ಲ. ಇಲ್ಲ, ಆ 8ವರೆಗೆ ಅವರು ಫಿಟ್ಟಿಂಗ್ ಸಮೇತ ಹಾಕೊಡ್ತಾ ಇದ್ದಾರೆ ಅಂದ್ರೆ ಆ ಕ್ವಾಲಿಟಿ ಯಾವ ತರ ಇದೆ ಅಂತ ನೀವು ಇದು ಮಾಡ್ಬೋದು. ಓಕೆ. 8ವರೆಗೆ ಸಿಸ್ಟಮ್, 4 ಡೋರ್ ಸ್ಪೀಕರ್ಸ್, ಒಂದು ಬಟ್ಟೆ, ಪರ್ಫ್ಯೂಮ್, ಆಮೇಲೆ ಸನ್ ಫಿಲ್ಮ್ ಆಡ್ ಮಾಡ್ಬಿಟ್ಟಿದ್ದಾರೆ ಕಾಂಬೋಸ್ ಅಲ್ಲಿ. 8,000ಕ್ಕೆ 10,000 ರೂಪಾಯಿಗೆಲ್ಲ ಆಗ್ಬಿಟ್ಟು ಕಚ್ಚರ ಸರ್. ಹಾಕ್ಕೊಂಡು ಹೋಗಿ ಮತ್ತೆ ಬಂದ್ರೆ ಸರ್ ಕಾಂಬೋ ಅಲ್ಲಿ ಹಾಕಿರೋದು ಹೋಗಿ ಸರ್ ಮತ್ತೆ ಚೇಂಜ್ ಮಾಡಕ್ ಆಗಲ್ಲ, ನೀವ್ ಯಾಕೆ ಹಾಕ್ಸಿಗೆ ಆ ತರ ಎಲ್ಲ ಮಾತು. ಓಕೆ. ಕಾಂಬೋಸ್ ಅಂತ ದಯವಿಟ್ಟು ನೀವು ಇಲ್ಲಿ ಬಂದ್ರು ನಮ್ಗೆ ಇಲ್ಲೇ ಬನ್ನಿ ಅಂತ ಏನೋ ಇದಿಲ್ಲ ಸರ್. ಕಸ್ಟಮರ್ಗೆ ನಾವು ಯಾವ ತರ ಎಲ್ಲರೂ ವಿಡಿಯೋಸ್ ಹಾಕ್ತಾ ಇದೀವಿ, ನಾವು ಒಂದು ಚಿಕ್ಕ ವಿಡಿಯೋ ಮಾಡ್ತಾ ಇದೀವಿ ಸರ್ ಅಷ್ಟೇ. ಯಾಕಂದ್ರೆ ಕಸ್ಟಮರ್ಗೆ ಇದು ಸಿಗ್ಬೇಕಂತ.
ಕಾಂಬೋಸ್ ಅಂತ ದಯವಿಟ್ಟು ಹೋಗ್ಬೇಡಿ ಸರ್. ಹತ್ತು ಕಡೆ ಕೇಳ್ಕೊಂಡು ಆಮೇಲೆ ನಮ್ಮ ಹತ್ರ ಬನ್ನಿ, ಇಲ್ಲ ನಮ್ಮ ಹತ್ರ ಕೇಳ್ಕೊಂಡು ಬೇರೆ ಹತ್ರ ಹೋಗ್ಬಿಡಿ. ಕಾಂಬೋಸ್ ಅಂತ ಹೋಗ್ಬೇಡಿ ದಯವಿಟ್ಟು. ಓಕೆ, ಅಷ್ಟೇ. ಸೊ ನೆಕ್ಸ್ಟ್ ಸರ್ ಆಂಬಿಯನ್ಸ್ ಲೈಟ್ ಎಲ್ಲ ಇದೆ, ಸೊ ಅದ್ರ ಬಗ್ಗೆ ಹಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇಂಟೀರಿಯರ್ ಸ್ವಲ್ಪ ನೀವು ಅಪ್ಗ್ರೇಡ್ ಮಾಡ್ತೀರಾ ಅಂದ್ರೆ ಆಂಬಿಯನ್ ಲೈಟ್ ಆಗ್ಬೇಕು ಸರ್. ನಮ್ಮ ಹತ್ರ GPNE ಬ್ರ್ಯಾಂಡ್ ಇದೆ. ಓಕೆ, ವಾರಂಟಿ ಏನಾದ್ರು ಬರುತ್ತಾ ಅದಕ್ಕೆ? 1 ವರ್ಷ ಬರುತ್ತೆ ಸರ್. 1 ವರ್ಷ ವಾರಂಟಿ ಬರುತ್ತೆ. 1 ವರ್ಷ ವಾರಂಟಿ. ಓಕೆ, ಇದರಲ್ಲಿ K4 K3 ಅಂತ ಬರುತ್ತೆ ಓಕೆ. ಆಂಬಿಯನ್ ಲೈಟ್ಸ್ ಅಲ್ಲಿ. K3 ಅಲ್ಲಿ ನಿಮ್ಗೆ ಬ್ಲೂಟೂತ್ ಆಪ್ಷನ್ ಬರಲ್ಲ. ಈಗ ಮ್ಯೂಸಿಕ್ ಯಾವ ತರ ಪ್ಲೇ ಆಗುತ್ತೆ ಆಂಬಿಯನ್ ಆ ತರ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. K3 ಆ ತರ K3 ಅಲ್ಲಿ ಆಪ್ಷನ್ ಬರಲ್ಲ. ಇದು ಏನು ಬರುತ್ತೆ ಪ್ರೈಸ್? 6500. 6500 6 ಪೀಸ್ ದೋ ವಿತ್ ಫಿಟ್ಟಿಂಗ್. ಫಿಟ್ಟಿಂಗ್ ಹೆಂಗಿರುತ್ತೆ? ಪರ್ಫೆಕ್ಟ್ ಆಗಿರುತ್ತಾ ಫಿಟ್ಟಿಂಗ್? ಗಾಡಿ ವೈಸ್ ಒಂದೊಂದು ಗಾಡಿಗೆ ಮೇಲೆ ಬರುತ್ತೆ, ಒಂದೊಂದು ಗಾಡಿಗೆ ರೌಂಡ್ ಬರುತ್ತೆ. ಓಕೆ, ಆ ತರ ಗಾಡಿಯಲ್ಲಿ ಯಾವ ಎಲ್ಲಿ ಗ್ಯಾಪ್ ಬರುತ್ತೆ ಅಲ್ಲೇ ಕುತ್ಕೊಳ್ಳೋದು ಇದು. ಆ ಪ್ರಕಾರ ನಾವು ಹಾಕೊಡ್ತೀವಿ ಸರ್. ಇದರಲ್ಲಿ ಮೈ TVS ಇದೆ ನೋಡಿ, ಮೈ TVS ಇದೆ. 6500 ಸಿಗುತ್ತೆ ಸರ್ ಮೈ TVS ಯಾವ್ದಾದ್ರು ಹಾಕ್ಸಿ. 6500 ಹಾಕೊಡ್ತೀನಿ. ಇಲ್ಲ ಬೇಡ ಅಂದ್ರೆ GPN ಇದು ಇದೆ ಸರ್. ಇದರಲ್ಲಿ 6 ಪೀಸ್ ಬರುತ್ತೆ, 10 ಪೀಸ್ ಬರುತ್ತೆ, 14 ಪೀಸಸ್, 18 ಪೀಸಸ್ ಆ ತರ ಎಲ್ಲ ಬರುತ್ತೆ ಸರ್ ಆಂಬಿಯನ್ಸ್. 6 ಪೀಸಸ್ ಎಲ್ಲ ತುಂಬಾ ತರ ಬರುತ್ತೆ ಸರ್ ಆಂಬಿಯನ್ಸ್ ಅಲ್ಲಿ. ಸೊ ಆಮೇಲೆ ನಿಮ್ದು ಬಟ್ಟೆದು ಸೀಟ್ ಕವರ್ಸ್ ಅದನ್ನು ಸ್ವಲ್ಪ ತೋರಿಸ್ಬೇಕು. ಅದೇ ಸರ್ 499 ಅಂತ ಅಷ್ಟೇ ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೋಡಿ. ಇದು ರೆಕ್ಸಿನ್, ಇದು ಇದೇನಾ? ಅದು ರೆಕ್ಸಿನ್, ಇದು ಆರ್ಟಿಫಿಷಿಯಲ್ ಲೆದರ್, ಪ್ಯೂರ್ ಲೆದರ್ ಅಲ್ಲ, ರೆಕ್ಸಿನ್. ಇದು ಹೀಟ್ ಆಗುತ್ತೆ, ಆಮೇಲೆ ಒಂದು 2 ವರ್ಷ 3 ವರ್ಷ ಆದ್ಮೇಲೆ ಸ್ವಲ್ಪ ಕ್ರ್ಯಾಕ್ಸ್ ಬಂದ್ಬಿಡುತ್ತೆ. ಓಕೆ, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅಂದ್ರೆ ನಾಪಾ ಲೆದರ್ ಸರ್. ನಾಪಾ ಲೆದರ್, ನಾಪಾ ಈಗ ನಾಪಾ ಅಂತ ಹೇಳಿ ತುಂಬಾ ಕಡೆ ನಾಪಾ ನಾಪಾ ಅಂತ ಬಂದ್ಬಿಟ್ಟಿದೆ. ನಾಪಾ ಅಂದ್ರೆ ರೆಕ್ಸಿನ್ ನಾಪಾ. ಓಕೆ, ನಾಪಾ ಅಂತಾನೆ ಬರುತ್ತೆ ಹಿಂದೆ ಸೀಲ್ ನೋಡಿ. ಇಲ್ಲಿ ಏನಿದೆ ನಾಪಾ ಲೆದರ್ ಅಂತ ಐತೆ, ಇಲ್ಲಿ ನಾಪಾ ಅಂತ ಬಂದ್ಬಿಟ್ಟಿದೆ. ಈಗ 4ವರೆಗೆ ಹಾಕೊಟ್ಬಿಡ್ತಾ ಇದಾರೆ ಸರ್. ನಮ್ಗೆ ಅದು ಅದೇ ರೆಕ್ಸಿನ್ ಅಲ್ಲೇ ಅಷ್ಟಿಗೆ ನಾವು ಇದ್ ಮಾಡಕ್ಕಾಗಲ್ಲ. ನಾಪಾ ಲೆದರ್ 4ವರೆಗೆ ಹಾಕೋದು. ಕಸ್ಟಮರ್ಗೆ ನಾವು ಸ್ಟಾರ್ಟಿಂಗ್ ಪ್ರೈಸ್ ಅದೇ ಹೇಳಿದ್ನ 490. ನಾಪಾ ಲೆದರ್ 6500 ಆಗುತ್ತೆ ಸರ್ ನಮ್ಮ ಹತ್ರ. ಇದು ನಾಪಾ ಲೆದರ್. ಅದ್ರಲ್ಲಿ ಏನ್ ಮಾಡ್ಕೊಡ್ತೀವಿ ಅಂದ್ರೆ ಡೆನ್ಸಿಟಿ ಫಾರ್ಮ್ ಹಾಕ್ತಿವಿ ಹಿಂದ್ಗಡೆ. 15 mm ಡೆನ್ಸಿಟಿ ಫಾರ್ಮ್ ಹಾಕ್ತಿವಿ, ಡಬಲ್ ಸ್ಟಿಚ್ ಹಾಕಿ. ಇಲ್ಲಿ ಈ ಗಾಡಿಗೆ ನಾವು ನಾಪಾ ಸೀಟೇ ಹಾಕಿರೋದು ಸರ್. ಇದು ಈ ಗಾಡಿಗೆ ಇದೇ ಮೆಟೀರಿಯಲ್ ಅಲ್ಲಿ ಸೀಟ್ ಕವರ್ ಹಾಕಿ. ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಇಂಟೀರಿಯರ್ಸ್ ಎಲ್ಲ ಹೆಂಗಿದೆ ಅಂತ. ಸೊ ಇನ್ನ ತುಂಬಾ ಇದೆ ಆಕ್ಸೆಸರೀಸ್ ಎಲ್ಲ, ನೀವು ಹಂಗೆ ನೋಡ್ತಾನೆ ಇರ್ಬೋದು. ಸ್ಟಾರ್ಟಿಂಗ್ ಫ್ರಮ್ 100 rupees ಇಂದಾನೆ ಆಕ್ಸೆಸರೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ತರ ಆಕ್ಸೆಸರೀಸ್ ನಿಮಗೆ ಸಿಗ್ಬಿಡುತ್ತೆ. 100 rupees ಇಂದ ಹಿಡಿದು 1 ಲಕ್ಷ ತನಕ ಆಕ್ಸೆಸರೀಸ್ ನಿಮಗೆ ಸಿಗ್ಬಿಡುತ್ತೆ. ಸೊ ನೀವು ಯಾರಾದರೂ ನಿಮ್ಮ ಕಾರ್ನ ಬಂದ್ಬಿಟ್ಟು ಮಾಡಿಫಿಕೇಶನ್ ಮಾಡಬೇಕು, ಅಪ್ಗ್ರೇಡ್ ಮಾಡಬೇಕು ಅಂದರೆ ಈ ಸ್ಟೋರ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಸರ್ ಇರ್ತಾರೆ. ಸರ್ ನಮ್ಮ ಚಾನೆಲ್ ಕಡೆಯಿಂದ ಯಾರಾದರೂ ಬಂದ್ರೆ ನೀವು ಒಳ್ಳೆ ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡಿ. ಹೇಳ್ತಾ ಇದ್ದೀನಿ, ನಿಮ್ ಕಡೆಯಿಂದ ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಹಾಕೊಡ್ತೀನಿ. ಒಳ್ಳೆ ಪ್ರೈಸ್, ಒಳ್ಳೆ ಸರ್ವಿಸ್ ಕೊಡಿ. ನಿಮ್ಮಿಂದ ನಿಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಹೌದು, ನಿಮ್ಮ ಆಫೀಸ್ ಇಂದಾನು ಬಂದ. ಲಾಸ್ಟ್ ಟೈಮ್ ನಮ್ಮ ಮ್ಯಾನೇಜರ್ ಕೂಡ ಬಂದಿದ್ರು ಇಲ್ಲಿ, ಬಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಕಮೆಂಟ್ಸ್. ಸೊ ಅವ್ರದ್ದು ಕೂಡ ಜೆನ್ಯೂನ್ ರಿವ್ಯೂ, ಅದು ಬೇಕಂದ್ರೆ ಸ್ಕ್ರೀನ್ ಮೇಲೆ ಹಾಕ್ತಿವಿ, ನೋಡಬಹುದು. ಸರ್ ಚಾನಲ್ ಕಡೆಯಿಂದ ಬಂದ್ರೆ ಈ ತರ ಮಿಸ್ಟರ್ ಇನ್ಫಾರ್ಮೇಟಿವ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಡೈರೆಕ್ಟ್ ಕಸ್ಟಮರ್ ಬಂದ್ರೆ ನಾವು ಒಂದು 500 ರೂಪಾಯಿ ತರ ಜಾಸ್ತಿ ಹೇಳ್ತೀವಿ. ನಿಮ್ ಕಡೆಯಿಂದ ಬಂದ್ರೆ ಆ ವಿಡಿಯೋ ಅಲ್ಲಿ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಹಾಕೊಡ್ತೀವಿ. ಆ ತರ ಚಾನ್ಸ್ ನಿಮ್ಗೆ 100-200 ರೂಪಾಯಿ ಜಾಸ್ತಿ ಹೇಳಿದ್ರು ವಿಡಿಯೋ ಎತ್ತಿ ಸರ್ ಇಷ್ಟು ಹೇಳಿದೀರಾ ಅಂತ ಹೇಳ್ಬಿಡಿ, ಜಾಸ್ತಿ ಹೇಳ್ಬಿಟ್ಟಿದ್ದೀರಾ ಸರ್ ಅಂತ ಏನು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಕ್ ಹೋಗ್ಬಿಡಿ. ಕೆಲಸ ಯಾವ ತರ ಇದೆ ಮಾಡಿದೀವಿ ಅಂತ ಅದ್ ಬೇಕಂದ್ರೆ ಹಾಕಿ. ಯಾಕಂದ್ರೆ 100 ರೂಪಾಯಿ ಬೈ ಮಿಸ್ಟೇಕ್ 100 ರೂಪಾಯಿ ಜಾಸ್ತಿ ಹೇಳ್ಬಿಟ್ರೆ ಸರ್ ಜಾಸ್ತಿ ಹೇಳಿದೀರಾ ಅಂತ ಕಮೆಂಟ್ ಹಾಕೋದು ಅದೆಲ್ಲ ಮಾಡಬೇಡಿ. ಕೆಲಸ ಯಾವ ತರ ಇದೆ ಇಷ್ಟ ಆಗಿದ್ರೆ ಹಾಕಿ, ಇಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಕೆಲಸ ಚೆನ್ನಾಗಿಲ್ಲ ಅಂತಾನೆ ಆಗ್ಬಿಡಿ ಸರ್, ಬೇಜಾರಿಲ್ಲ. ಎಷ್ಟೋ ಜನ ಫೇಕ್ ಕಮೆಂಟ್ಸ್ ಎಲ್ಲ ಆಗ್ಬಿಡ್ತಾರೆ ವಿಡಿಯೋ ರನ್ ಆಗ್ಬಾರ್ದು ಅಂತ, ಏನೇನೋ ಸರ್. ಬನ್ನಿ ಅಂಗಡಿ ಹತ್ರ ಒಂದ್ಸತಿ ಕೆಲಸ ಮಾಡಿಸ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಗೂಗಲ್ ಅಲ್ಲಿ ಎಲ್ಲ ನಾವು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸರ್. ನಾವು ಕೆಲಸ ಏನ್ ಮಾಡ್ತಾ ಇರೋದಂತ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಗೂಗಲ್ ರಿವ್ಯೂಸ್ ಎಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಹತ್ರ ಬನ್ನಿ, ಒಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ಹಾಕ್ಕೊಡ್ತೀವಿ. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಸರ್. ಇಷ್ಟೊತ್ತು ಕಂಪ್ಲೀಟ್ ಆಗಿ ನಮ್ಮ ಆಡಿಯನ್ಸ್ಗೆ ಎಜುಕೇಟ್ ಮಾಡೋದಕ್ಕೆ. ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಒಂದು ವಿಡಿಯೋ ನೀವು ಅದು ವಿತ್ ಪ್ರೈಸ್ ಎಲ್ಲಾನು ಹೇಳಿ ಮಾಡ್ತಾ ಇದ್ದೀರಾ. ಸೊ ಹಂಗಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೆ ನೀವು ಎಷ್ಟು ಟ್ರಸ್ಟೆಡ್ ಅಂತ. ಸೊ ನೀವೇನಾದರೂ ನಿಮ್ಮ ಕಾರ್ಗೆ ಹಾಕ್ಬೇಕಂದ್ರೆ ಈ ಶಾಪ್ನ ನೀವು ವಿಸಿಟ್ ಮಾಡ್ಬೋದು. ಸೊ ಇದೇ ಥರ ಬಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜು, ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್. ನೋಡಿ ಸರ್, ನಾಪಾ ಲೆದರ್ ಅಂತ ಹೇಳಿದೆ ಅಲ್ಲ, ನಾಪಾ ಲೆದರ್ದು ಯಾವ ತರ ನೋಡಿ ಒಂದು ಗಾಡಿ ಫಿಟ್ ಮಾಡಿದೀವಿ. ನಾಪಾ ಲೆದರ್ ಯಾವ ತರ ಫಿಟ್ಟಿಂಗ್ ಇದೆ ಅಂತ ಎಲ್ಲ ಬಕೆಟ್ ಫಿಟ್ಟಿಂಗ್ ಸರ್. ಆಕ್ಚುಲಿ ಇದನ್ನು ಹೊಸ ಗಾಡಿ ಫ್ರೆಂಡ್ಸ್. ಸೊ ಇವರು ಸೀಟ್ ಕವರ್ ಏನೇನ್ ಮಾಡಕ್ ಬಂದಿದ್ರು ಸರ್ ಇವರು ಈ ಕಸ್ಟಮರ್? ಅದು ಸೀಟ್ ಕವರ್ ಫ್ಲೋರ್ ಮ್ಯಾಟ್ ರಿಕ್ವೈರ್ಮೆಂಟ್ ಇತ್ತು, ಅದು ಮಾಡ್ಕೊಟ್ಟಿದ್ದೀವಿ. ಈ ಗಾಡಿಗೆ ಎಲ್ಲ ಮಾಡ್ತಾ ಇದೀವಿ. ಸೊ ಇದು ನೋಡಿ, ಇದು ಬ್ರಾಂಡ್ ನ್ಯೂ ಸ್ವಿಫ್ಟ್, ಹೊಸದು, ಇನ್ನು ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು ಇದು ಆಕ್ಚುಲಿ ಬಂದ್ಬಿಟ್ಟು ಬೇಸ್ ವೇರಿಯಂಟ್. ಇದಕ್ಕೆ ಏನೇನ್ ಮಾಡಿದಾರೆ ಅಂತ ಸರ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಏನೇನ್ ಮಾಡಿದೀರಾ ಇದಕ್ಕೆ? ನೋಡಿ ಸರ್, ಈಗ ಸ್ಟೇರಿಂಗ್ ಚೇಂಜ್ ಮಾಡ್ತಾ ಇದೀವಿ ಇದಕ್ಕೆ. ಓಕೆ, ಸ್ಟೇರಿಂಗ್ ಇದು ಬೇಸ್ ವೇರಿಯಂಟ್, ಇದಕ್ಕೆ ಸ್ಟೇರಿಂಗ್ ಚೇಂಜ್ ಮಾಡ್ತಾ ಇದೀರಾ, ಬೇರೆ ಸಿಸ್ಟಮ್ ಆಗ್ತಾ ಇದೀವಿ. ಓಕೆ, ಯಾವ ಸಿಸ್ಟಮ್ ಅದು? ಇದು ಡೈಮಂಡ್ XITS ಸರ್. ಓಕೆ, ಕಸ್ಟಮರ್ ಅದೇ ಬೇಕಂತ ಹೇಳಿದ್ರು, ಅದೇ ಹಾಕ್ಕೊಡ್ತಾ ಇದೀವಿ. ನೆಕ್ಸ್ಟ್ ಬೇರೆ ಏನ್ ಮಾಡಿದೀರಾ ಇದಕ್ಕೆ? ಸಿಸ್ಟಮ್ ಆಮೇಲೆ ಫಾಗ್ ಲ್ಯಾಂಪ್ ಹಾಕ್ತಾ ಇದೀವಿ ಸರ್, LED. ಓಕೆ, LED ಫಾಗ್ ಲ್ಯಾಂಪ್. ಸ್ಪೀಕರ್ಸ್ ಕೂಡ ಮಾಡ್ತಾ ಇದೀರಾ? ಸ್ಪೀಕರ್ಸ್ ಚೇಂಜ್ ಹಾಕಿದೀವಲ್ಲ ಸರ್. ಓಕೆ, ಸ್ಪೀಕರ್ಸ್ ಹಾಕಿದ್ವಿ.
ಸೊ ನೋಡ್ಕೊಬಹುದು ಸ್ಪೀಕರ್ಸ್ ಕೂಡ ಹಾಕಿದ್ದಾರೆ. ಬೇಸಿಕ್ ಗಾಡಿಗೆ ಸ್ಪೀಕರ್ಸ್ ಬರಲ್ಲ, ಹಾ. ಸ್ಪೀಕರ್ಸ್ ಹಾಕಿರೋದು ಇದಕ್ಕೆ. ಸೊ ನೋಡಿ ಆಮೇಲೆ LED ಅಪ್ಗ್ರೇಡ್, ಫಾಗ್ ಲ್ಯಾಂಪ್ ಹಾಕ್ತಾ ಇದೀವಿ, ಫಾಗ್ ಲ್ಯಾಂಪ್ಸ್ ಹಾಕ್ತಾ ಇದ್ದಾರೆ. ಫಾಗ್ ಲ್ಯಾಂಪ್ LED ಎಲ್ಲ ಇದೆಲ್ಲ ಫಿನಿಶ್ ಆದ್ಮೇಲೆ ಒಂದು ಕ್ಲಿಪ್ ಹಾಕ್ತೀವಿ. ಸೊ ಅದು ಕೂಡ ಚೆಕ್ ಮಾಡ್ಕೊಬಹುದು. ನೀವೇ ನೋಡ್ಬೋದು, ನಿಮ್ದು ಏನಾದ್ರು ಇದೇ ತರ ಬಂದ್ಬಿಟ್ಟು ಮಿಡ್ ವೇರಿಯಂಟು ಇಲ್ಲ ಅಂದ್ರೆ ಬೇಸ್ ವೇರಿಯಂಟು ಇದ್ರೆ ಅದಕ್ಕೆ ಬಂದ್ಬಿಟ್ಟು ಟಾಪ್ ಎಂಡ್ ಆಗಿ ಕನ್ವರ್ಟ್ ಮಾಡ್ಕೊಡೋನು ಕೊಡ್ತಾರೆ. ಸೊ ಅಷ್ಟೇ.